ನಮಸ್ಕಾರ ಸ್ನೇಹಿತರೆ, ವಿಷ್ಣು ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸಸ್ಟೈನಬಲ್ ಮಿನಿಮಲಿಸಮ್ ಸೀರೀಸ್ ನ ಲಾಸ್ಟ್ ಎಪಿಸೋಡ್ ಇದು ಸ್ಕಿಲ್ಸ್ ಅಂಡ್ ಹಾಬೀಸ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಮ್ಮೆ ತಿರುಗಿ ನೋಡಿ ಕಳೆದ ವಿಡಿಯೋಸ್ ಗಳಲ್ಲಿ ನಾವು ಏನೆಲ್ಲ ಮಾತಾಡಿದ್ವಿ ಅದನ್ನು ಕೂಡ ಸ್ವಲ್ಪ ಗಮನಿಸೋಣ. ಮೇನ್ ಆಗಿ ಫುಡ್, ತಿನ್ನೋ ಆಹಾರದ ಬಗ್ಗೆ ನೋಡಿದ್ವಿ, ಶೆಲ್ಟರ್ ಇರೋ ಜಾಗದ ಬಗ್ಗೆ ನೋಡಿದ್ವಿ, ಕ್ಲಾತ್ ಹಾಕೋ ಬಟ್ಟೆ ಬಗ್ಗೆ ನೋಡಿದ್ವಿ, ಅದಾದ್ಮೇಲೆ ಹೈಜೀನು, ನಮ್ಮ ಸುತ್ತಲಿರೋ ಪರಿಸರನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರ ಬಗ್ಗೆ ನೋಡಿದ್ವಿ. ಇಷ್ಟೆಲ್ಲ ನೋಡಿ ಸಾಕಷ್ಟು ಅಂಶಗಳನ್ನ ನಿಮ್ ಜೀವನದಲ್ಲಿ ಬದಲಾಯಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ನಿಮ್ಮ ಮನೇಲಿರೋ ವಸ್ತುಗಳ ಬಗ್ಗೆ ಇರ್ಬೋದು, ಪ್ರತಿ ಒಂದು ಏರಿಯಾದ ಬಗ್ಗೆ ಇರ್ಬೋದು, ನಿಮ್ಮಲ್ಲೊಂದು ಕ್ಲಾರಿಟಿ ಆಲ್ರೆಡಿ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ. ಕಿಚನ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿ, ಅಥವಾ ಮಿಕ್ಕಿರೋ ಏರಿಯಾಸ್ ಮನೆಯಲ್ಲಿ ಅದ್ರ ಬಗ್ಗೆ ಒಂದು ಕ್ಲಾರಿಟಿ, ಹೈಜೀನ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಕ್ಲಾರಿಟಿ, ಹಾಕೋ ಬಟ್ಟೆ, ವಾರ್ಡ್ರೋಬ್ಸ್ ಗಳು, ಕಬರ್ಡ್ಸ್ ಗಳಲ್ಲಿರೋ ಎಲ್ಲ ವಸ್ತುಗಳು ಕೂಡ ಒಮ್ಮೆ ಅಂತೂ ಕಣ್ಣಿಗೆ ಬಿದ್ದಿರಬಹುದು ಈ ಸೀರೀಸ್ ಮುಗಿಯೋಷ್ಟೊತ್ತಿಗೆ. ಆದ್ರೆ ಇಷ್ಟರಲ್ಲೇ ಎಲ್ಲಾನು ಕವರ್ ಆಗ್ಬಿಡತ್ತಾ ಅಂತ ಕೇಳಿದ್ರೆ ಇಲ್ಲ. ಮನುಷ್ಯರಿಗೆ ಎಕ್ಸ್ಟ್ರಾ ಒಂದು ಬ್ರೈನ್ ಥಿಂಕಿಂಗ್ ಪವರ್ ಕೂಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾವು ಇದರ ಮೀರಿನೂ ಕೂಡ ನಮ್ಮ ಬದುಕು ಒಂದ್ ಸ್ವಲ್ಪ ಸ್ಟ್ರೆಚ್ ಆಗತ್ತೆ. ಜೀವನದಲ್ಲಿ ಬರೇ ಊಟ ತಿಂಡಿ ತಿಂದುಕೊಂಡು ನಿದ್ದೆ ಮಾಡ್ಕೊಂಡು ಇದ್ಕೊಂಡು ನಾವ್ ಇಷ್ಟೇ ಇದ್ರೆ ಸಾಧ್ಯ ಇಲ್ಲ ನಮ್ಮಿಂದ. ಸ್ವಲ್ಪ ಸ್ಕಿಲ್ಸ್ ಅಂಡ್ ಹಾಬೀಸ್ ಅಲ್ಲಿ ನಾವು ಯಾಕೆ ನಾನು ಸ್ಕಿಲ್ಸ್ ಅಂಡ್ ಹಾಬೀಸ್ ಅಂತ ಸಪರೇಟ್ ಆಗಿ ಮಾಡ್ತಿದೀವಿ ಅಂತಂದ್ರೆ, ನಾವು ಎಕ್ಸ್ಟ್ರಾ ಮಾಡೋದೇನಿದೆಯಲ್ಲ ಎಲ್ಲಾನು ಕೂಡ ಒಂದೇ ತೂಕದಾಗಿರ್ಬೇಕಾಗಿಲ್ಲ. ಕೆಲವೊಂದಿಷ್ಟನ್ನ ಹೊಟ್ಟೆಪಾಡಿಗೆ ಜೀವನಾಂಶವನ್ನ ಗಳಿಸ್ಕೊಳ್ಳೋದಕ್ಕೆ ಅಂತ ನಾವು ಗಳಿಸುವಂತ ವಿದ್ಯೆಗಳಿರುತ್ತೆ. ಇನ್ನು ಕೆಲವೊಂದಿಷ್ಟು ಸುಮ್ಮನೆ ನಮ್ ಖುಷಿಗೆ, ಟೈಮ್ ಪಾಸಿಗೆ ಅಂತ ಮಾಡುವಂತ ವಿಷಯಗಳಿರುತ್ತೆ. ಆದ್ರೆ ಈ ವಿಷಯಗಳು ಕೂಡ ಸಾಕಷ್ಟು ವಸ್ತುಗಳನ್ನು ಕೂಡ ನಮ್ಮ ಜೀವನದಲ್ಲಿ ಆಡ್ ಮಾಡುತ್ತೆ, ನಮ್ಮ ಸಾಕಷ್ಟು ಸಮಯವನ್ನ ಕನ್ಸ್ಯೂಮ್ ಮಾಡುತ್ತೆ, ನಮ್ಮ ಸಾಕಷ್ಟು ಎನರ್ಜಿನ ಕೇಳುತ್ತೆ. ಇದ್ರ ಬಗ್ಗೆ ಕೂಡ ನಮ್ಗೆ ಸ್ವಲ್ಪ ಕ್ಲಾರಿಟಿ ಇರ್ಬೇಕಾದ್ದು ಅಗತ್ಯ. ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ನಾವು ಮನೆಗೆ ತುಂಬಿಸ್ಕೊಳ್ಳುವಾಗ, ಇವಾಗ ನೀವು ಸ್ಯಾಗ್ರಿಗೇಟ್ ಮಾಡಿದಾಗ ಇದಿಷ್ಟು ಏರಿಯಾಸ್ ಬಿಟ್ಟು ಮಿಕ್ಕಿರೋ ಸಾಕಷ್ಟು ವಸ್ತುಗಳು ಇದ್ರಲ್ಲಿ ಕವರೇ ಆಗಿಲ್ಲ ಅಂತ ನಿಮ್ಗೆ ಹಚ್ಚಿರ್ಬೋದು. ಆ ತರದ ವಸ್ತುಗಳನ್ನೆಲ್ಲ ಈ ಏರಿಯಾಸ್ ಗಳಲ್ಲಿ ನಾನು ಅಡ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ಕಿಲ್ಸ್ ಅಂತ ಬಂದಾಗ, ಸ್ಕಿಲ್ಸ್ ಯಾವುದು ನಮ್ಮ ಜೀವನಕ್ಕೆ ಒಂದು ಹಣವನ್ನ ಗಳಿಸೋದಕ್ಕಿರ್ಬೋದು, ಉದ್ಯೋಗ ದೃಷ್ಟಿಯಿಂದ ಇರ್ಬೋದು, ಅಥವಾ ಈ ವಿಷಯದಲ್ಲಿ ನಮಗೊಂದು ಪರಿಪಕ್ವತೆ ಬೇಕು ಅನ್ನೋದಕ್ಕೆ ನಾವು ನಮ್ಮ ಒಂದು ಬಹುಪಾಲು ಟೈಮ್, ಎನರ್ಜಿ, ಮನಿ, ಇದು ಮೂರನ್ನು ಕೂಡ ನಾವು ವ್ಯಯಿಸುವಂತದ್ದು ಸ್ಕಿಲ್ಸ್ ಅನ್ನ ಗಳಿಸೋದು. ಫಾರ್ ಎಕ್ಸಾಂಪಲ್, ಮಕ್ಕಳು ಸ್ಕೂಲಲ್ಲಿ ಓದ್ತಾರೆ, ಮಾಡ್ತಾರೆ, ಅವರ ದಿನದ ಬಹುಪಾಲು ಟೈಮು, ಅವರ ಎನರ್ಜಿ ಜೊತೆಗೆ ಪೇರೆಂಟ್ಸ್ ದುಡ್ಡು, ಇದೆಲ್ಲನೂ ಕೂಡ ಒಂದು ಬೆಸ್ಟ್ ಎಜುಕೇಶನ್ಗೆ ಅಂತ ಇನ್ವೆಸ್ಟ್ ಮಾಡ್ತೀವಿ ನಾವು. ಹಾಗೆ ಮಿಕ್ಕಿರೋರಿಗೆ ಯಾವ ಸ್ಕಿಲ್ ಅನ್ನ ನೀವು ಪ್ರಯಾರಿಟಿ ಮಾಡ್ತಿರೋ, ಇದು ನಮಗ್ ಬೇಕು ಅಂತ ಅಂದ್ಕೊಳ್ತಿರೋ, ಅದರಲ್ಲಿ ನಾವು ನಮ್ಮ ಜೀವನದ ಒಂದು ಬಹುಪಾಲು ಸಮಯ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ರವೀಶ್ ಅಕಾಡೆಮಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇದ್ದಾನೆ, ಅವ್ನಿಗೆ ನಾವು ಬೆಸ್ಟ್ ಕೋಚಿಂಗ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಎಕ್ಸ್ಪೆನ್ಸ್ ಅಂತ ಅಲ್ಲ, ಅದು ಇನ್ವೆಸ್ಟ್ಮೆಂಟ್. ಅವನ ದಿನದ ಬಹುಪಾಲು ಸಮಯ ಅಥವಾ ಅವನ ಎನರ್ಜಿ, ಅದರ ಮೇಲೆ ಸಾಕಷ್ಟು ದುಡ್ಡು, ಬೆಸ್ಟ್ ಕೋಚಿಂಗ್ ಅನ್ನ ಪಡೆಯೋದಕ್ಕೆ ಸಾಕಷ್ಟು ನಾವು ಅವನಿಗೆ ಯಾವ್ದ್ರಲ್ಲಿ ಸ್ಕಿಲ್ ಅನ್ನ ಗಳಿಸ್ಬೇಕು ಅಂತಿದ್ಯೋ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಮಿಕ್ಕಿರೋ ಹಾಬೀಸ್ಗಳಲ್ಲಿ ನಾವು ಅಷ್ಟು ಟೈಮು, ಮನಿ, ಎನರ್ಜಿನ ಸ್ಪೆಂಡ್ ಮಾಡಲ್ಲ. ಯಾಕೆಂದ್ರೆ ಯಾವುದು ಮೇನ್ ಸ್ಕಿಲ್ಲು, ಯಾವುದು ಮಿಕ್ಕಿರೋದು ಹವ್ಯಾಸಗಳು, ಇದರ ಕ್ಲಾರಿಟಿ ತುಂಬಾನೇ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಶಿಶಿರು ಯೋಗನ ಹವ್ಯಾಸವಾಗಿ ಜಸ್ಟ್ ಫಾರ್ ಒಂದು ಟೈಮ್ ಪಾಸ್ ಅಥವಾ ಒಂದು ಜಸ್ಟ್ ಜೀವನದ ಒಂದು ಸ್ಮಾಲ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡಿಲ್ಲ. ಅವನಿಗೆ ಯೋಗ ಒಂದು ಮೇನ್ ಸ್ಕಿಲ್ಸ್. ದಿನದ ಬಹುಪಾಲು ಸ್ಕೂಲ್ ಅಕಾಡೆಮಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಎರಡನ್ನು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತೀವಿ. ಮಿಕ್ಕಿರೋದನ್ನ ಸೈಡ್ ಹಾಬೀಸ್ ತರ ಕನ್ಸಿಡರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಲೈಬ್ರರಿ ಬುಕ್ಸ್ ಓದೋದಿರ್ಬೋದು, ಅವ್ನಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಇಂಟ್ರೆಸ್ಟ್ ಇದೆ ಅದಿರ್ಬೋದು, ಅಥವಾ ಮಿಕ್ಕಿರೋ ಏರಿಯಾಸ್ಗಳು, ಮಂತ್ರ ಕಲಿಯೋದು, ಆ ತರದ ರಿಲಿಜಿಯಸ್ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಗಳಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಒಂದ್ ಸ್ವಲ್ಪ ಸಮಯ. ಇವೆಲ್ಲಾನು ಕೂಡ ಫ್ಲೂಟ್ ಕಲಿತಾ ಇದ್ದಾನೆ ಶಿಶಿರು. ಸೊ ಇದೆಲ್ಲನೂ ಕೂಡ ಒಂದು ಹವ್ಯಾಸಗಳು. ಇದಕ್ಕೆ ನಾವು ವಾರದಲ್ಲಿ ಕೆಲವೊಂದಿಷ್ಟು ಗಂಟೆ ಅಂತಾನೋ ಅಥವಾ ದಿನದಲ್ಲಿ ಕೆಲವೊಂದೊಂದು ಸಣ್ಣ ಭಾಗ, ಒಂದು ಅರ್ಧ ಗಂಟೆ ಅಷ್ಟನ್ನೇ ನಾವು ಅದಕ್ಕೆ ಸ್ಪೆಂಡ್ ಮಾಡ್ತೀವಿ ಈಚ್ ಆಕ್ಟಿವಿಟೀಸ್ಗೆ. ಆದ್ರೆ ಮಿಕ್ಕಿರೋ ಮೇನ್ ಬಹುಪಾಲು ಟೈಮ್ ಏನಿರುತ್ತೆ ನೋಡಿ, ಅಕಾಡೆಮಿಕ್ಗೆ ಹೋಗುತ್ತೆ, ಅಕಾಡೆಮಿಕ್ ಸ್ಕೂಲ್ ಬಿಟ್ಬಿಟ್ಟು ರಜಾ ಇರೋದಿಗೆ ಯೋಗಕ್ಕೆ ಹೋಗುತ್ತೆ. ಅಫ್ಕೋರ್ಸ್ ನಾನು ಈ ವಿಡಿಯೋ ಇವತ್ತೇ ಯಾಕೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆಲ್ರೆಡಿ ಅವ್ನಿಗೆ ಇವತ್ತಿಂದ ಫುಲ್ ಇಂಟೆನ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ
ಬೆಳಿಗ್ಗೆ ಸಂಜೆ 2 ಟೈಮ್ಸ್ ಕೂಡ ನಾನು ಅವನ ಹಿಂದೆ ಫುಲ್ಲಿ ಪ್ರಿಪೇರ್ ಹೋಗ್ತೀನಿ. ಅವ್ನು ಟ್ರೈನಿಂಗ್ ಕರ್ಕೊಂಡು ಹೋಗು, ಟ್ರೈನಿಂಗ್ ಅಟೆಂಡ್ ಮಾಡಿಸು, ಕರ್ಕೊಂಡು ಬಾ ವಾಪಸ್, ಮತ್ತೆ ಇಡೀ ದಿನ ಬೆಳಿಗ್ಗೆ ಸಂಜೆ 2 ಟೈಮ್ಸ್ ಟ್ರೈನಿಂಗ್, ಸಮ್ಟೈಮ್ಸ್ ಮಧ್ಯಾಹ್ನನು ಅಷ್ಟಾಗೊತ್ತಿಗೆ ಅದು ಸರಿಯಾದ ಡಯಟ್ ಫುಡ್ ಪ್ರತಿ ಒಂದು ಸಾಕಷ್ಟು ಅಂಶಗಳನ್ನ ಗಮನಿಸ್ಕೋಬೇಕಾಗಿರುತ್ತೆ. ಸೊ ರಜಾ ಏನಿರುತ್ತೆ, ಫುಲ್ ಇಂಟೆನ್ಸ್ ಟ್ರೈನಿಂಗಿಗೆ ನಾವು ಯೋಗಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಎಕ್ಸ್ಟ್ರಾಆರ್ಡಿನರಿ ರಿಸಲ್ಟ್ ಈಸಿಯಾಗಿ ಯಾವತ್ತೂ ಕೂಡ ಬರಲ್ಲ. ಯಾರಾದ್ರೂ ಏನಾದ್ರು ಅಚೀವ್ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಫಸ್ಟ್ ಗಮನಿಸಬೇಕಾಗಿರೋದು ಅದ್ರ ಹಿಂದೆ ಅವ್ರು ಎಷ್ಟು ಪರಿಶ್ರಮನ ಹಾಕಿರ್ಬೋದು ಅಂತ. ಲಾಟ್ ಆಫ್ ಎಫರ್ಟ್ಸ್, ತುಂಬಾ ಎಫರ್ಟ್ ಹಿಡಿಯುತ್ತೆ. ಸೊ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕು ಅಂತ ನಮಗ್ ಅನ್ಸಿದ್ರೆ ಖಂಡಿತ ಅದ್ರ ಮೇಲೆ ನಾವು ತುಂಬಾ ಟೈಮ್ ಅನ್ನ ಸೊ ರಜದ ಸಾಕಷ್ಟು ಟೈಮ್ ಒಂದು ಯೋಗಕ್ಕೆ ಹೋಗುತ್ತೆ. ಅಥವಾ ರವೀಶ್ ಏನ್ ಕೋಚಿಂಗ್ ಎಕ್ಸ್ಟ್ರಾ ಆಲ್ರೆಡಿ ಅವ್ರ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಸೊ ಆ ರಜನ ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನು ಗಳಿಸೋದಕ್ಕೆ ನಾವು ಆ ಟೈಮ್, ಎನರ್ಜಿ, ಮನಿ ಎಲ್ಲಾನು ಇನ್ವೆಸ್ಟ್ ಮಾಡ್ತೀವಿ. ಅಥವಾ ಸ್ಕೂಲ್ ಇರೋ ಟೈಮಲ್ಲೂ ಕೂಡ ಜೊತೆಗೆ, ಯಾಕಂದ್ರೆ ಕ್ಲಿಯರ್ ಆಗಿ ಗೊತ್ತು ನಮ್ಗೆ ಯಾವ್ದು ಸ್ಕಿಲ್, ಯಾವ್ದು ಹಾಬೀಸ್, ಯಾವ್ದು ನಾವು ಇದನ್ನ ಮೇನ್ ಕನ್ಸಿಡರ್ ಮಾಡಿ ಇದ್ರ ಮೇಲೆ ನಾವು ಟೈಮ್, ಎನರ್ಜಿ, ಮನಿ ಎಲ್ಲ ಇನ್ವೆಸ್ಟ್ ಮಾಡಕ್ ಇಷ್ಟಪಡ್ತೀವಿ. ಯಾವ್ದನ್ನ ಒಂದು ಸೈಡ್ ರಿಲ್ಯಾಕ್ಸೇಷನ್ಗೆ, ಒಂದು ರಿಲ್ಯಾಕ್ಸೇಷನ್ ಹಾಬೀಸು. ಈಗ ಕೆಲವರು ಫಾರ್ ಎಕ್ಸಾಂಪಲ್ ಕೆಲವರಿಗೆ ಒಂದು ಕಸೂತಿ ಮಾಡೋದು ಅಥವಾ ಒಂದು ಕ್ರಾಫ್ಟ್ ವರ್ಕ್, ಅದು ಒಂದು ಹಾಬಿ ಇರ್ಬೋದು. ಆಗ ಅವರು ದಿನದ ಕೆಲವು ಟೈಮ್ ಅನ್ನ ಅದಕ್ಕೆ ಸ್ಪೆಂಡ್ ಮಾಡ್ತಾರೆ. ಅದಕ್ಕಷ್ಟೇ ಬೇಕಾದ ಮೆಟೀರಿಯಲ್ಸ್ ಗಳನ್ನ ಮನೆಯಲ್ಲಿ ನಾವು ಜೋಡಿಸ್ಕೊಡ್ತೀವಿ. ಆದ್ರೆ ಯಾವಾಗ ನೀವು ಅದನ್ನೇ ಒಂದು ಮೇನ್ ಸ್ಕಿಲ್ ಆಗಿ ಜೀವನದ ಒಂದು ಸಂಪಾದನೆಗಾಗಿ ನೀವು ಆ ಸ್ಕಿಲ್ ಅನ್ನ ಬಳಸ್ತೀರಲ್ಲ, ಆಗ ನೀವು ದಿನದ ಬಹುಪಾಲು ಟೈಮು, ಮನಿ, ಬೇಕಾದ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ಗಳು ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಡಿಫ್ರೆನ್ಸ್ ಇರುತ್ತೆ ಯಾವ್ದನ್ನ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಮೇನ್ ಸ್ಕಿಲ್ ಅಂತ ಬಂದ್ರೆ ಅಕಾಡೆಮಿಕ್, ನಾನು ಇವಾಗ ಏನ್ ಜಾಬ್ ಮಾಡ್ತಿಲ್ಲ, ಬಟ್ ಎಸ್ ಡೆಫಿನೆಟ್ಲಿ ನಾನು ಓದ್ತಿರುವಾಗ ನಾನು AMI ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. MNC ಕಂಪನಿನಲ್ಲಿ 4 years ವರ್ಕ್ ಕೂಡ ಮಾಡಿದ್ದೀನಿ. ಆ ಪಾರ್ಟ್ ಕ್ಲೋಸ್ ಆಯ್ತು. ಇವಾಗ ನಾನು ಅದ್ರಲ್ಲಿ ಇಂಟ್ರೆಸ್ಟೆಡ್ ಇಲ್ಲ. ಟು ಬಿ ವೆರಿ ಆನೆಸ್ಟ್, ನಾನು ಟೆಕ್ನಿಕಲ್ ಸೈಡ್ ಹೋಗೋದಕ್ಕಿಂತ ಇವಾಗ ಸ್ವಲ್ಪ ನನಗೆ ಒಂದು ಮನಿ ಓರಿಯೆಂಟೆಡ್ಗಿಂತ ಸರ್ವಿಸ್ ಓರಿಯೆಂಟೆಡ್ ಕಡೆಗೆ ಸ್ವಲ್ಪ ಜಾಸ್ತಿ ಒಲವಿದೆ. ಆದ್ರೆ ಮೇನ್ ಆಗಿ ಇದೆಲ್ಲಾನು ಬಿಟ್ಟು ರೈಟ್ ನಾವು ನನ್ನ ಸ್ಕಿಲ್ ಅಂತ ನಾನು ನೋಡೋದಾದ್ರೆ ಮೇನ್ ಆಗಿ ಹೌಸ್ ಮ್ಯಾನೇಜರ್, ಏನು ಹೋಮ್ ಮ್ಯಾನೇಜಿಂಗ್ ಸ್ಕಿಲ್ಸ್ ಇರುತ್ತಲ್ಲ, ಇದೇ ನನ್ನ ಇಂಟ್ರೆಸ್ಟ್ ಕೂಡ. ಇದ್ರಲ್ಲೇ ನನ್ನ ದಿನದ ಬಹುಪಾಲು ಟೈಮ್ ಅನ್ನು ಸ್ಪೆಂಡ್ ಮಾಡ್ತೀನಿ. ನನಗೆ ಮನೆ A to Z, ನನ್ನ ಮಕ್ಕಳ ಶೆಡ್ಯೂಲ್ಸ್ಗಳು, ರಮೇಶ್ ಶಶಿ ಇರ್ಬೋದು, ನನ್ನ ಹಸ್ಬೆಂಡ್ ಶೆಡ್ಯೂಲ್ಸ್ ಗಳು ಇರ್ಬೋದು, ಅವರೆಲ್ಲರದು ಒಂದು ರೂಟೀನ್ ಏನಿದೆ, ಏನು ಡಿಸ್ಟರ್ಬ್ ಆಗದೆ ಪ್ರತಿಯೊಂದು ನನ್ನ ಕೆಲಸವನ್ನು ಕೂಡ ಇಟ್ಕೊಂಡಿಲ್ಲ. ಮನೆ, ಪಾತ್ರೆ, ಬಟ್ಟೆ, ಅಡಿಗೆ ಎಲ್ಲಾನು ಟೈಮ್ ಟು ಟೈಮ್ ನೀಟಾಗಿ ಎಲ್ಲರದ್ದು ಒಂದು ರೂಟೀನ್ ನೀಟಾಗಿ ಹೋದ್ರೆ ನಂಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸಾಕಷ್ಟು ಅಂಶಗಳಿರುತ್ತೆ ಮನೆಗೆ ಸಂಬಂಧಪಟ್ಟ ಹಾಗೆ ನಿಭಾಯಿಸೋದಕ್ಕೆ. A to Z ನಾವು ಮಾಡೋ ಪ್ರತಿ ಕೆಲಸನೂ ನಾವು ಬೆಸ್ಟ್ ಮಾಡ್ಬೋದು. ಪ್ರತಿ ಒಂದು ಕೆಲಸನೂ ನಮ್ಮ ಸ್ಕಿಲ್ ಅನ್ನ ತೋರಿಸ್ಬೋದು. ಮನೆಗೆ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ನಾನು ನನ್ಗನ್ಸುತ್ತೆ ನನ್ನ ಮನೆ ಯಾವಾಗ ಒಂದು ಕೂಲ್ ಆಗಿ, ಕಾಮ್ ಆಗಿ, ಫುಲ್ಲಿ ಫೋಕಸ್ಡ್ ಆಗಿ, ಕ್ಲೀನ್ ಆಗಿ ಮೇಂಟೈನ್ ಮಾಡೋ ಸ್ಕಿಲ್ಲು ನನ್ನಲ್ಲಿ ಇದೆ ಅಂತ ಅನ್ಸುತ್ತೆ. ನನ್ನ ದಿನದ ಬಹುಪಾಲು ಟೈಮ್ ಅನ್ನ ಅದ್ರಲ್ಲಿ ಉಪಯೋಗಿಸ್ತೀನಿ. ಕೆಲವೊಮ್ಮೆ ಹೇಳ್ತೀನಿ ಕೂಡ ಮಗಳಿಗೂ ಕೂಡ, ನಿಮ್ ಮ್ಯಾನೇಜರ್ ಯಾಕಂದ್ರೆ ನಾನು ವರ್ಕ್ ಮಾಡ್ತೀನಿ, ಶಶಿ ಮ್ಯಾನೇಜರ್ ಗಾನೆ ಅಂತ. ಯಾಕಂದ್ರೆ ಅವ್ರದ್ದು ತುಂಬಾ ಶೆಡ್ಯೂಲ್ಸ್ ಇರುತ್ತೆ, ತುಂಬಾ ಈವೆಂಟ್ಸ್ ಗಳಿರುತ್ತೆ, ಬ್ಯಾಕ್ ಟು ಬ್ಯಾಕ್ ಕಾಂಪಿಟೇಷನ್ಸ್ ಗಳಿದ್ದಾಗ ಹಿಂದಿನ ಟೆಕ್ನಿಕಲ್ ಸ್ಟಫ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾಗಿರುತ್ತೆ. ಒಂದು ಸಾಂಗ್ಸ್ ಎಡಿಟ್ ಇಂದ ಹಿಡಿದು, ಕೊರಿಯೋಗ್ರಫಿ ಇಂದ ಹಿಡಿದು, ಆಸನಸ್ಗಳ ಡೀಟೇಲ್ಸ್ ಇಂದ ಹಿಡಿದು ಎಷ್ಟೊಂದು ಅಂಶಗಳು ಕೋಚ್ ಅವ್ರು ವರ್ಕ್ ಮಾಡ್ತಾರೆ. ಮಿಕ್ಕಿರೋದು ವರ್ಕ್ಸ್ ಗಳು ಏನಿರುತ್ತೆ ನಾನು ಹಿಂದಿಂದ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಡಯಟ್ ಆಫ್ ಕೋರ್ಸ್ ಅವ್ನು ಏನು ಅಷ್ಟು ವರ್ಕೌಟ್ ಮಾಡ್ತಾನೆ ಅಂತಂದಾಗಾದ್ರೆ ಅಕಾರ್ಡಿಂಗ್ಲಿ ಫುಡ್, ಒಂದು ರಿಚ್ ಇನ್ ಪ್ರೋಟೀನ್ ಫುಡ್, ಅದ್ರ ಪ್ರಿಪ್ರೇಷನ್ ಜವಾಬ್ದಾರಿನೂ ಕೂಡ ನನ್ನ ಮೇಲೆ ಇರುತ್ತೆ. ತುಂಬಾ ಬಿಸಿ ಶೆಡ್ಯೂಲ್ಸ್ ಇರುತ್ತೆ ಡೆಫಿನೆಟ್ಲಿ. ಆದ್ರೆ ಇದೆಲ್ಲದ್ರ ಮಧ್ಯದಲ್ಲೂ ನನ್ನ ಹವ್ಯಾಸ ಏನು ಅಂತ ನೀವು ಕೇಳಿದ್ರೆ ಗಾರ್ಡನಿಂಗ್ ನನ್ನ ಹವ್ಯಾಸ. ಅದನ್ನ ನಾನು ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಅದ್ ಬಿಟ್ರೆ ಬುಕ್ಸ್ ನಾನು ಇವಾಗ ಓದ್ತಾ ಇಲ್ಲ. ರೈಟ್, ಯಾವ ಬುಕ್ಸ್ ಓದ್ತಿದ್ದೀರಾ ಅಂತ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಕೇಳ್ತಿದ್ರು. ಇಲ್ಲ, ನಾನು ಇವಾಗ ಬುಕ್ಸ್ ಓದ್ತಾನೆ ಇಲ್ಲ. ಏನಿದ್ರು ನಮ್ಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿರೋದು ನಾನು ಗಾರ್ಡನಿಂಗ್ ಮೇಲೆ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮೇನ್ ಆಗಿ ಒನ್ಸ್ ಇನ್ ಅ ವೈಲ್ ನಿಮ್ಗೆ ಸೋಷಿಯಲ್ ಅವೇರ್ನೆಸ್ ಫ್ರೀ ಇದ್ದಾಗ, ಮಕ್ಳಿಗೆ ರಜಾ ಇದ್ದಾಗ ಮಾತ್ರ ಬರುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ಸ್ ಅನ್ನು ಕೂಡ ನೋಡಿದೆ. ಫ್ರೀ ಇದ್ರೆ ಏನು ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ ಗಳ ಜವಾಬ್ದಾರಿ ಜಾಸ್ತಿ ಇಲ್ಲ ಅಂತಂದ್ರೆ ಆಗ ನಾನು ವಿಡಿಯೋಸ್ಗಳ ಥ್ರೂ ಅವೇರ್ನೆಸ್ ಮೂಡಿಸುವಂತ ಪ್ರಯತ್ನ ಮಾಡ್ತೀನಿ. ಇದು ನನ್ನ ಹಾಬಿ. ಡೆಫಿನೆಟ್ಲಿ ಒಂದು
ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ ಡೆಫಿನೆಟ್ಲಿ, ಆದ್ರೆ ಜಸ್ಟ್ ಹಾಬಿ ಆಗಿ ನಾನು ಇದನ್ನ ಕನ್ಸಿಡರ್ ಮಾಡಿ ನಾನು ಫ್ರೀ ಆದಾಗ ಬರ್ತೀನಿ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಒಂದು ಸಣ್ಣ ಅವಕಾಶ ಇದನ್ನ ನಾನು ಉಪಯೋಗಿಸ್ಕೊಳ್ತೀನಿ. ನನಗೆ ಯಾವಾಗ ಮಾಡ್ಬೇಕು ಅಂತ ಅನ್ಸುತ್ತೋ, ಏನೋ ಒಂದು ವಿಷಯ ಇನ್ಸ್ಪೈರಿಂಗ್ ಇದೆ, ಇದನ್ನ ಜನರಿಗೆ ಹೇಳೋದಕ್ಕೆ ಒಂದು ಅವಕಾಶ ಬೇಕು ನನಗೆ ಅಂತ ಅನ್ಸಿದಾಗ ಇರೋ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತೀನಿ. ವೈ ನಾಟ್? ಎಷ್ಟೋ ವರ್ಷ ನಾನು ಶ್ರಮ ಹಾಕಿ ಇದ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಒಂದು ಹಂತಕ್ಕೆ ಬಂದಿದೆ. ಈಗ ನಾನು ಪ್ಲಾಟ್ಫಾರ್ಮ್ ಅನ್ನು ಯಾಕೆ ಯೂಸ್ ಮಾಡದೇ ಇರ್ತೀನಿ? ನನಗೆ ಬೇಕಾದಾಗ ಅವೇರ್ನೆಸ್ ಮೂಡಿಸೋದಕ್ಕೆ ಖಂಡಿತವಾಗಿ ಕೂಡ ಯೂಸ್ ಮಾಡ್ತೀನಿ. ಸೊ ಏನಾದ್ರು ವಿಷಯಗಳನ್ನ ಹೇಳ್ಬೇಕು ಅಂತ ಬಂದಾಗ ಬರ್ತೀನಿ, ಅವೇರ್ನೆಸ್ ಮೂಡಿಸ್ತೀನಿ, ಹೋಗ್ತೀನಿ. ಹಾಗಂತ ನಾನು ಇವಾಗ ಇದ್ರಲ್ಲಿ ಇನ್ವೆಸ್ಟ್ ಮಾಡಲ್ಲ. ಟ್ರಸ್ಟ್ ಮೀ, ಇವಾಗ ನಾನು ಯಾವುದೇ ಕ್ಯಾಮ್ರಾಗಾಗ್ಲಿ, ಲ್ಯಾಪ್ಟಾಪ್, ಮತ್ತೊಂದು ಇನ್ನೊಂದು ಗ್ಯಾಜೆಟ್ಸ್ಗಳು, ಕ್ಯಾಮ್ರಾಗಳು ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ. ಯಾಕೆಂದ್ರೆ ಜಸ್ಟ್ ನನ್ನ ಮಾತು, ನಾಲೆಜು, ಇದೇನೇ ನನ್ನ ಸ್ಕಿಲ್ಸು, ಅದನ್ನೇ ನಾನು ವಿಡಿಯೋಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ದಟ್ಸ್ ಇಟ್. ಮಿಕ್ಕಿದೇನು ಇನ್ವೆಸ್ಟ್ ಮಾಡಲ್ಲ, ತುಂಬಾ ಹ್ಯೂಜ್ ಇನ್ವೆಸ್ಟ್ ಮಾಡಲ್ಲ. ಯಾಕೆಂದ್ರೆ ಇದು ನನ್ನ ಪ್ರೊಫೆಷನ್ ಅಲ್ಲ, ಒಂದು ಮೇನ್ ಸ್ಕಿಲ್, ಮೇನ್ ಸೋರ್ಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಆಸ್ ಎ ಹಾಬಿ, ಫ್ರೀ ಆದಾಗ ನಮ್ಮ ಖುಷಿಗೆ ಅಂತ ನಾವು ಮಾಡ್ತೀವಲ್ಲ, ಅದು ನನ್ನ ಹಾಬಿ. ಇದು ಕ್ರಿಯೇಟಿಂಗ್ ಅವೇರ್ನೆಸ್ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನನಗೊಂದು ಹಾಬಿ. ನನಗೆ ಏನಾದ್ರು ಒಂದು ವಿಷಯ ಹೇಳ್ಬೇಕು ಅಂತ ಅನ್ಸಾಗ ಖಂಡಿತ ಬರ್ತೀನಿ, ಹೇಳ್ತೀನಿ. ಆ ಥರ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ನಮಗಿರ್ಬೇಕು. ಇಲ್ಲ ಅಂತಂದ್ರೆ ಇನ್ನೊಬ್ಬರ ಅಕಾರ್ಡಿಂಗ್ಲಿ ನಾವು ಪ್ರತಿಯೊಂದನ್ನು ನಾವು ಬದುಕ್ತಾ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಒಬ್ಬೊಬ್ರು ಒಂದೊಂದು ಒಪಿನಿಯನ್ಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ತರದ ವಿಡಿಯೋಸ್ಗಳು ಬೇಕು ಅಂತ ಅನ್ಸ್ತಿರುತ್ತೆ. ಕೆಲವರಿಗೆ ನಾನು ಈಗಲೂ ಬ್ಲಾಗ್ ಮಾಡಿ ಅಂತ ತುಂಬಾ ಜನ ಕೇಳ್ತಾರೆ, ಯಾಕೆ ಮಾಡಲ್ಲ ಅಂತ. ಬಟ್ ನನ್ನ ಇಂಟ್ರೆಸ್ಟ್ ಬದಲಾಗಿದೆ. ಅಲ್ಟಿಮೇಟ್ಲಿ ನನಗೆ ಇವಾಗ ನನ್ನ ಲೈಫಿಗೆ ಯಾವ ಬೆಸ್ಟ್ ಅನ್ನೋದನ್ನ ನಾನೇ ಡಿಸೈಡ್ ಮಾಡಕ್ ಸಾಧ್ಯ. ಯಾಕೆಂದ್ರೆ ನನಗೆ ಗೊತ್ತು ನನ್ನ ಲೈಫ್ ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಕಮಿಟ್ಮೆಂಟ್ಸ್ ನನಗಿದೆ ಅನ್ನೋದು ನನಗೆ ಗೊತ್ತಿರುತ್ತೆ, ನಿಮ್ಗಳು ಗೊತ್ತಿರಲ್ಲ ಆಬ್ವಿಯಸ್ಲಿ. ಸೊ ನನ್ನ ಲೈಫ್ ಅನ್ನು, ಪರ್ಸನಲ್ ಲೈಫ್ ಅನ್ನು ಥರೋಲಿ ಎಂಜಾಯ್ ಮಾಡ್ತಾ ಇದೀನಿ. ಟ್ರಸ್ಟ್ ಮೀ, ಲೈಫ್ ನ ಬೆಸ್ಟ್ ಫೇಸ್ ಅಲ್ಲಿ ನಾನಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಯಾವುದೇ ಎಲ್ಲಾನು ಮಾಡೋ ಸ್ವಾತಂತ್ರ್ಯ ಇದೆ, ಹಾಗಂತ ಯಾವ್ದನ್ನು ಕಂಪಲ್ಷನ್ ಮಾಡ್ಕೊಂಡಿಲ್ಲ. ಯಾವ್ದು ಕಂಪಲ್ಷನ್ ಅಲ್ಲ ನನ್ಗೆ ಯಾವ್ದನ್ನು ಕಂಪಲ್ಷನ್ ಆಗೋದಕ್ಕೆ ಬಿಡೋದು ಇಲ್ಲ. ನಾನು ಯಾರಿಗೂ ಆ ರೈಟ್ಸ್ ಅನ್ನು ನಾನು ಕೊಡೋದು ಇಲ್ಲ. ಹಾಗಂತ ಆರೋಗನ್ಸ್ ಅಲ್ಲ, ಬಟ್ ಕ್ಲಿಯರ್ ಆಗಿ ನನ್ನ ಇಷ್ಟ, ನನಗ್ ಬೇಕಾದನ್ನ ನಾನು ಮಾಡೋ ಸ್ವಾತಂತ್ರ್ಯವನ್ನ ನಾನು ಉಳಿಸ್ಕೊತೀನಿ. ಆರೋಗನ್ಸ್ ಅಲ್ಲ ಅದು. ಈಗ ನಾವು ಏನೋ ಒಂದು ಇದ್ ನನ್ಗೆ ಇಷ್ಟ ಇಲ್ಲ, ಇದ್ ನನ್ಗೆ ಇಷ್ಟ ಇದೆ, ಇದ್ ನನ್ಗೆ ಇಷ್ಟ ಇಲ್ದಿರೋದು ನಾನು ಮಾಡಲ್ಲ ಅಂತ ಅಂದ ತಕ್ಷಣ ಆರೋಗನ್ಸ್ ಅಲ್ಲ, ನೋ ಅನ್ನೋದು ಆರೋಗನ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಯಾಕೆಂದ್ರೆ ನೀವು ನೋ ಅಂತ ಅಂದಿಲ್ಲ ಅಂತಂದ್ರೆ ಮಿಕ್ಕವ್ರ ಅಕಾರ್ಡಿಂಗ್ಲಿ ನಾವು ಎವ್ರಿ ಟೈಮ್ ಬದುಕ್ತಾ ಹೋಗೋಕ್ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ನಮ್ ವ್ಯಾಲ್ಯೂಸ್ ಅನ್ನ, ನಮ್ಮ ಒರಿಜಿನಲ್ ವ್ಯಾಲ್ಯೂಸ್ ಅನ್ನ ನಾನ್ ನೋ ಅಂದಿಲ್ಲ ಅಂತಂದ್ರೆ ನಾನು ಎಷ್ಟು ವ್ಯಾಲ್ಯೂಸ್ ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಷ್ಟೋ ವಿಷಯಗಳಿಗೆ ನೋ ಅಂದಿದ್ದೀನಿ ನಾನು. ಸೊ ನಮ್ಮ ವ್ಯಾಲ್ಯೂಸ್ಗೆ ಅಕಾರ್ಡಿಂಗ್ಲಿ ನಾವು ಬದುಕ್ತಾ ಇರೋವರೆಗೆ, ಯಾವುದೇ ತಪ್ಪು ಕೆಲಸಗಳನ್ನ ನಾವು ಮಾಡದೆ ಇರೋವರೆಗೆ ಯಾರ ಒಪಿನಿಯನ್ಗೂ ನಾವು ತುಂಬಾ ತಲೆ ಕೆಡಿಸ್ಕೋಬೇಕಾಗತ್ತೆ ಇಲ್ಲ. ನಮ್ಮ ಹಾಬೀಸ್ ಯಾವ್ದು, ನಮ್ ಸ್ಕಿಲ್ಸ್ ಯಾವ್ದು, ನಮ್ಮ ಆಯ್ಕೆ. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಏನೋ ಸಂಗೀತನೋ ಇಲ್ಲ ಡಾನ್ಸು ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಮಿಕ್ಕಿರೋ ಒಪಿನಿಯನ್ಸ್ ಏನಿರುತ್ತೆ, ಅಕಾಡೆಮಿಕ್ ಮಾತ್ರನೇ ಬೆಸ್ಟ್ ಚಾಯ್ಸು, ನೀವು ಇದಕ್ಕೆಲ್ಲ ಹಾಕಿದ್ರೆ ಅಲ್ವೇ ಅಲ್ಲ ಚಾಯ್ಸು ಅನ್ನೋ ಹಾಗೆ. ಏನೂ ತಪ್ಪಿಲ್ಲ, ಅದು ಅವರ ಆಯ್ಕೆ. ಅವ್ರ ಅದರಿಂದ ಯಾರಿಗೂ ಹಾರ್ಮ್ ಮಾಡ್ತಿಲ್ಲ. ಅದರಲ್ಲಿ ಸ್ಕಿಲ್ ಅನ್ನ ಅಚೀವ್ ಮಾಡಿ ಎಕ್ಸಲೆನ್ಸ್ ಆಗಿ ಎಕ್ಸ್ಟ್ರಾ ಎಫರ್ಟ್ ಹಾಕೋರವ್ರು, ಎಕ್ಸಲೆನ್ಸ್ ಗಳಿಸೋರವ್ರು, ಅದರಲ್ಲಿ ಅವ್ರ ಬದುಕನ್ನ ಕಟ್ಕೊಳ್ತೀನಿ ಅಂತ ಅವ್ರು ಡಿಸೈಡ್ ಮಾಡಿದ್ರೆ, ಆ ಹಾಬಿನೇ ಮೇನ್ ಸ್ಕಿಲ್ ಆಗಿ ತಗೋತೀನಿ ಅಂತ ಅವರು ಟೈಮ್, ಎನರ್ಜಿ, ಮನಿ ಎಲ್ಲಾನು ಅವ್ರು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರೆ ತಪ್ಪೇನಿದೆ ಅದರಲ್ಲಿ. ಎಡಿಟ್ ಮಾಡುವಾಗ ನಾನು ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನೇ ಸ್ಕಿಲ್ಸ್ ಅನ್ನ ಅವ್ರು ತಗೋತೀನಿ ಅಂತ ಚೂಸ್ ಮಾಡ್ಲಿ, ಆದ್ರೆ ಬೇಸಿಕ್ ಡಿಗ್ರಿನ ಕಂಪ್ಲೀಟ್ ಮಾಡಿರ್ಲಿ ಅನ್ನೋದನ್ನ ನಾವು ಇನ್ಸಿಸ್ಟ್ ಮಾಡಬೇಕು. ಮುಂಚೆ 10th ಪಾಸ್ ಆದ್ರೆ ಸಾಕು ಅಂತಿದ್ವಿ, ಆದ್ರೆ ಈಗ PUC ಆದ್ರೂ ಕೂಡ ಕಂಪ್ಲೀಟ್ ಆಗಿರ್ಬೇಕು. ಎಷ್ಟೊಂದು ಬೇರೆ ಹವ್ಯಾಸ ತರದ ವಿಷಯಗಳಲ್ಲಿ ಸ್ಕಿಲ್ಸ್ ಆಗಿ, ಮೇನ್ ಸ್ಕಿಲ್ಸ್ ಆಗಿ, ಯೋಗನೇ ಫಾರ್ ಎಕ್ಸಾಂಪಲ್ ಪ್ರೊಫೆಷನ್ ಆಗಿ ತಗೊಂಡು ಹೋಗ್ಬೇಕು ಅಂದ್ರೆ ಎಷ್ಟೊಂದು ಕೋರ್ಸಸ್ ಗಳನ್ನ ಮಾಡೋದಕ್ಕೆ ಮಿನಿಮಮ್ PUC ಆದ್ರೂ ಪಾಸ್ ಆಗಿರ್ಲೇಬೇಕು. ಬೇಸಿಕ್ ಒಂದು ಡಿಗ್ರಿ ಏನಿದೆ ಅದು ಆಗಿರ್ಲೇಬೇಕು. ಅಟ್ಲೀಸ್ಟ್ ಒಂದು PUC ಆದ್ರೂ ಮಕ್ಳು ಕಂಪ್ಲೀಟ್ ಮಾಡಿರ್ಲೇಬೇಕು. ಬೇರೆ ವಿಷಯಗಳನ್ನೇ ಮೇನ್ ಸ್ಕಿಲ್ ಆಗಿ ತಗೊಳ್ಳೋದಾದ್ರೂ ಕೂಡ, ಯಾಕಂದ್ರೆ ಮುಂದೊಂದ್ ದಿನ ಅಗತ್ಯ ಬಿದ್ರೆ ನಮ್ಮ ಹತ್ರ ಆ ಬೇಸ್ ಇರುತ್ತೆ, ಅದಕ್ಕೋಸ್ಕರ. ಆದ್ರೆ ಆ ಸ್ಕಿಲ್ಸ್ ಗಳನ್ನ ಎಷ್ಟ್ರ ಮಟ್ಟಿಗೆ ಹೇಗೆ ಅಚೀವ್ ಮಾಡ್ಬೇಕು ಅನ್ನೋದ್ರಲ್ಲಿ, ಯಾವ ಲೆವೆಲ್ಗೆ ಎಕ್ಸೆಲ್ ಆಗಿರ್ಬೇಕು ಅಂತಂದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ಯಾವ್ದೋ ಒಂದು ಕಾರಣದಿಂದ ಝೀರೋ ಬಂದು ಮುಟ್ಟಿದ್ರು ಕೂಡ ಅವ್ರ ಹತ್ರ ಇರೋ ಸ್ಕಿಲ್ ಮೇಲೆ ಅವ್ರ ಬದುಕನ್ನ ಕಟ್ಕೊಳ್ಳೋದಕ್ಕೆ ಕೇಪಬಲ್ ಆಗಿರ್ಬೇಕು. ನನ್ನ ಮಕ್ಕಳಿಗೆ ಇದನ್ನೇ ಹೇಳ್ತೀನಿ. ಇವತ್ತು ಫೈನಾನ್ಷಿಯಲಿ ನಾವು ಚೆನ್ನಾಗಿದ್ದೀವಿ, ಖಂಡಿತವಾಗಿಯೂ ಲೈಫ್ ಸ್ಮೂತ್ ಆಗಿ ನಡೀತಿದೆ ಸರಿ, ಆದ್ರೆ ನಾಳೆ ಏನೋ ಒಂದು ಸಿಚುವೇಶನ್ಸ್ ಬಂತು, ವಾಪಸ್ ಝೀರೋ ಬಂದ್ವಿ ಅಂತಂದ್ರು ನೀವು ನಿಮ್ ಸ್ಕಿಲ್ಸ್ ಮೇಲೆ ನಿಮ್ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕೇಪಬಲ್ ಇರ್ಬೇಕು. ಅಕಾಡೆಮಿಕ್ ತಗೋತೀರಾ, ಎಷ್ಟು ರಮೇಶ್ ಯಾವಾಗ್ಲೂ ಹೇಳ್ತೀನಿ, ಅಕಾಡೆಮಿಕ್ ಅಲ್ಲಿ ನೀವು ಹೇಗೆ ಎಕ್ಸೆಲ್ ಇರ್ಬೇಕು ಅಂತಂದ್ರೆ
ನಾಲ್ಕು ಜನರಿಗೆ ಟ್ಯೂಷನ್ ಮಾಡಿ ಆದ್ರೂ ನಿನ್ ಬದುಕನ್ನ ಮತ್ತೆ ಕಟ್ಕೊಳ್ಳೋದಕ್ಕೆ ಕೇಪಬಲ್ ಇರಬೇಕು. ಇಲ್ಲ ನಾಲ್ಕು ಜನರಿಗೆ ತಬ್ಲಾ ಕಲಿತಿದ್ದಾನ, ನಾಲ್ಕು ಜನರಿಗೆ ತಬ್ಲಾ ಹೇಳ್ಕೊಟ್ಟಾದ್ರೂ ಜೀವನ ಕಟ್ಕೊಳ್ಳೋ ಹಂಗಿರ್ಬೇಕು. ಇವೆರಡು ಸ್ಕಿಲ್ಸ್, ಅಟ್ಲೀಸ್ಟ್ 2 ಸ್ಕಿಲ್ಸ್ ಅವ್ರ ಲೈಫ್ ಅನ್ನ ಅಕಾಡೆಮಿಕ್ ಪ್ಲಸ್ 1 ಎಕ್ಸ್ಟ್ರಾ, ಯಾವ್ದಾದ್ರು ಒಂದು ಸ್ಕಿಲ್ ಹೇಗಿರ್ಬೇಕು ಅಂತಂದ್ರೆ, ಝೀರೋ ಬಂದ್ರು ಕೂಡ ನಾಳೆ ಅವ್ರ ಜೀವನನ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಳ್ಳೋದಕ್ಕೆ ಕೇಪಬಲ್ ಆಗೋಷ್ಟ್ರ ಮಟ್ಟಿಗೆ ಇರಬೇಕು. ಶಿಷ್ಯರಿಗೂ ಸೇಮ್ ಅದನ್ನ ಹೇಳ್ತೀನಿ. ಅವನು ಅಕಾಡೆಮಿಕ್ ಅಲ್ಲಿ ಕೊಟ್ಟಿದ್ದಾನೆ, ಟೂ ಮಚ್ ಎಕ್ಸ್ಟ್ರಾ ಆರ್ಡಿನರಿ ಇದಿರ್ಬೋದು, ಆದ್ರೆ ಎಷ್ಟು ಮಟ್ಟಿಗೆ ಬೇಸಿಕ್ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಳ್ದಾಗೆ 4 ಜನರಿಗೆ ಟ್ಯೂಷನ್ ಮಾಡಿ ಆದ್ರೂ ಜೀವನ ನಡೆಸ್ತೀನಿ, ಇಲ್ಲ ಯೋಗ ಹೇಳ್ಕೊಟ್ಟಾದ್ರೂ ಜೀವನ ನಡೆಸ್ತೀನಿ. ಎನಿ ಪಾಯಿಂಟ್ ಆಫ್ ಟೈಮ್ ಝೀರೋ ಬಂದ್ರು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳು ವಾಪಸ್ ಅವರ ಬದುಕನ್ನ ಕಟ್ಕೊಳ್ಳುವಷ್ಟು ಅವರ ಸ್ಕಿಲ್ಸ್ ಅಲ್ಲಿ ಎಕ್ಸಲೆನ್ಸ್ ಇರಬೇಕು. ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದರಿಂದ ನಾವು ಸಾಕಷ್ಟು ಶ್ರಮನ ಹಾಕ್ತಿವಿ. ಯಾಕೆಂದ್ರೆ ಅವಾಗ ಏನ್ ಗೊತ್ತಾ, ಆಸ್ ಎ ಪೇರೆಂಟ್ಸ್ ನಮ್ಗೆ ಕೂಡ ಒಂದು ಇನ್ಸೆಕ್ಯೂರಿಟೀಸ್ ಇರಲ್ಲ. ಯಾವಾಗ್ಲೂ ನಾವೇ ಅವ್ರ ಹಿಂದೆ ಸಪೋರ್ಟಿವ್ ಆಗಿ ನಿಲ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಒಂದಲ್ಲ ಒಂದಿನ ಮುಂದೂ ಕೂಡ ಇನ್ ಫ್ಯೂಚರ್ ಅಲ್ಲಿ ಝೀರೋ ಬಂದ್ರು ಕೂಡ ನನ್ನ ಮಕ್ಕಳು ಅವ್ರ ಬದುಕನ್ನ ಕಟ್ಕೊಳ್ಳೋಷ್ಟು ಕೇಪಬಲ್ ಇದ್ದಾರೆ ಅಂತಂದ್ರೆ ಪೇರೆಂಟ್ಸಿಗೆ ಅದರಷ್ಟು ನೆಮ್ಮದಿ ಇನ್ನೊಂದಿಲ್ಲ. ಹಾಗಾಗಿನೇ ಇಷ್ಟು ನಮ್ ಟೈಮ್, ಎನರ್ಜಿ ಎಲ್ಲಾನು ನಾವು ಕೂಡ ಮಕ್ಕಳಿಂದ ಅವ್ರಿಗೆ ಇಷ್ಟಪಟ್ಟ ಸ್ಕಿಲ್ಸ್ ಅಲ್ಲಿ ಎಕ್ಸಲೆನ್ಸ್ ಬರ್ಲಿ ಅನ್ನೋದಕ್ಕೋಸ್ಕರ ಪ್ರತಿಯೊಂದ್ರಲ್ಲೂ ಬೆಸ್ಟ್ ಕೋಚಿಂಗ್ ಇರ್ಬೋದು, ಎಲ್ಲದ್ರಲ್ಲೂ ನಾವು ಯಾಕೆ ಇಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಇವತ್ತೇನು ಸ್ಟೇಬಲ್ ಇದೀವಿ, ನಾಳೆ ಒಂದ್ ವೇಳೆ ಯಾವ್ದೋ ಕಾರಣದಿಂದ ಝೀರೋ ಬರ್ತೀವಿ ಅಂತ ಅಲ್ಲ, ಬಟ್ ವೆನ್ ಯು ಪ್ರಿಪೇರ್ ಫಾರ್ ದ ವರ್ಸ್ಟ್ ದೆನ್ ಯು ವಿಲ್ ಹ್ಯಾಂಡಲ್ ದ ರೆಸ್ಟ್. ನಾನು ಅದನ್ನ ಯಾವಾಗ್ಲೂ ಬಿಲೀವ್ ಮಾಡ್ತೀನಿ. ವರ್ಸ್ಟ್ ಸಿನಾರಿಯೋಗೂ ಕೂಡ ನಾವು ಪ್ರಿಪೇರ್ ಆಗಿದ್ದಾಗ ಬೇಕಿದ್ ಏನೇ ಸಿಚುವೇಶನ್ಸ್ ಬಂದ್ರು ಕೂಡ ಹ್ಯಾಂಡಲ್ ಆಗಿ ಹೋಗುತ್ತೆ. ಮಕ್ಕಳನ್ನ ನಾವು ಆ ವರ್ಸ್ಟಿಗೆ ಪ್ರಿಪೇರ್ ಮಾಡ್ಬೇಕು, ಬೆಸ್ಟಿಗೆ ಮಾತ್ರ ಅಲ್ಲ. ಇದನ್ನ ನಾವು ಫೋಕಸ್ ಮಾಡ್ತೀವಿ. ಸೊ ಏನ್ ಸ್ಕಿಲ್ಸ್ ತಗೋತಾರೋ ಅವ್ರ ಆಯ್ಕೆ, ಆದ್ರೆ ಅದ್ರಲ್ಲಿ ಎಫರ್ಟ್ ಹಾಕಿ ಎಕ್ಸೆಲ್ ಆಗೋದು ಕೂಡ ಅವ್ರದ್ದು ಜವಾಬ್ದಾರಿ. ಯಾಕೆಂದ್ರೆ ಮ್ಯಾಕ್ಸಿಮಮ್ ಟೈಮ್ ಎನರ್ಜಿ ಎಲ್ಲ ಇನ್ವೆಸ್ಟ್ ಆಗ್ತಿರೋ ಹೊತ್ತಿಗೆ ಅದರಲ್ಲಿ ಗ್ರೋತ್ ಇಂಪ್ರೂವ್ಮೆಂಟ್ಸ್ ತರೋದು ಕೂಡ ಅವ್ರದ್ದೇ ಜವಾಬ್ದಾರಿ ಅನ್ನೋದನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ತೀವಿ. ನನ್ನ ಶಿಷ್ಯರಿಗೆ ಯೋಗದಲ್ಲಿ ಇಂಟ್ರೆಸ್ಟ್ ಇದ್ದಾಗ, ಯೋಗದಲ್ಲಿ ನಾವು ಸ್ಟಾರ್ಟಿಂಗ್ ನಮಗೂ ಕ್ವಶನ್ ಮಾರ್ಕ್ಸ್ ಇತ್ತು ಆಬ್ವಿಯಸ್ಲಿ. ಯಾಕೆಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಟ್ರಸ್ಟ್ ಮೀ ತುಂಬಾ ಖರ್ಚಾಗುತ್ತೆ, ನಾನು ಇಲ್ಲ ಅಂತ. ಯಾಕೆಂದ್ರೆ ಬೆಸ್ಟ್ ಕೋಚಿಂಗ್ ಪಡೆಯೋದಕ್ಕೆ ಸಾಕಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ಅದಾದ್ಮೇಲೆ ಟೂರ್ನಮೆಂಟ್ಸ್ ಆಲ್ ಓವರ್ ಇಂಡಿಯಾ, ಟ್ರಾವೆಲಿಂಗ್, ಫ್ಲೈಟ್ ಚಾರ್ಜಸ್, ತುಂಬಾ ಎಕ್ಸ್ಪೆನ್ಸಸ್ ಇರುತ್ತೆ. ಇವೆಲ್ಲ ಎಕ್ಸ್ಪೆನ್ಸಸ್ ಇಂದ ವಾಪಸ್ ರಿಟರ್ನ್ ಪ್ರೈಸ್ ಮನಿ ಎಲ್ಲೋ ರೇರ್ಲಿ 1-2 ಕಾಂಪಿಟೇಷನ್ಸ್ ಬರುತ್ತೆ, ಮಿಕ್ಕಿರೋದ್ರಲ್ಲಿ ಬರಲ್ಲ. ನಾವು ಪ್ರೈಸ್ ಮನಿ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ನಮಗೆ ಯೋಗ ಇಷ್ಟ, ಅದ್ರಲ್ಲಿ ಅವನ ಪರ್ಫಾರ್ಮೆನ್ಸ್ ಗ್ರೋತ್ ಕಾಣ್ಬೇಕು. ಪ್ರೈಸ್ ಬರುತ್ತೋ ಬಿಡುತ್ತೋ ಮ್ಯಾಟರ್ ಅಲ್ಲ. ಒಂದ್ಸರಿ ಫಸ್ಟ್ ಬರ್ಬೋದು, ಒಂದ್ಸರಿ ಥರ್ಡ್ ಬರ್ಬೋದು, ಒಂದ್ಸರಿ ಪ್ರೈಸ್ ಬರ್ದೇನೂ ಇರ್ಬೋದು, ನೆಕ್ಸ್ಟ್ ಟೈಮ್ ಮತ್ತೆ ಚೆನ್ನಾಗೂ ಮಾಡ್ಬೋದು. ಪ್ರೈಸ್ ಅಲ್ಲ ಮ್ಯಾಟರ್, ಆದ್ರೆ ಅದರಲ್ಲಿ ಸ್ಕಿಲ್ಸ್, ಅವ್ನು ಗಳಿಸ್ತಿರೋ ನಾಲೆಜ್, ಅವ್ನಿಗಿರೋ ಇಂಟ್ರೆಸ್ಟ್ ಮ್ಯಾಟರ್ ಆಗುತ್ತೆ ನಮ್ಗೆ. ಸೊ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಕೂಡ. ಅಕಾಡೆಮಿಕ್ ಯೋಗ ಜೊತೆಗೆ ತಗೊಂಡು ಹೋಗ್ತೀನಿ ಅನ್ನೋದು ಅವ್ನ ಚಾಯ್ಸ್ ಆಗಿತ್ತು. ಸೊ ಅದಕ್ಕೂ ನಾವು ತುಂಬಾ ಪ್ರೆಷರೈಸ್ ಮಾಡಲ್ಲ. ಎರಡರಲ್ಲೂ ನೀನು ಅದರಲ್ಲೂ ಮಾಡ್ತೀಯ ಅಂದ್ರೆ ಇದ್ರಲ್ಲೂ ಫುಲ್ ಮಾರ್ಕ್ಸ್ ತೆಗೀಲೇಬೇಕು, ಅಥವಾ ಯಾವತ್ತೂ ಕೂಡ ಒಬ್ರನ್ನೊಬ್ರು ಕಂಪೇರ್ ಮಾಡಲ್ಲ ನಾವು. ಅಣ್ಣ ಹಾಗೆ ಮಾಡಿದಾನೆ, ನೀನು ಹಾಗೆ ಮಾಡ್ಬೇಕು, ನೋ ಕಂಪಲ್ಷನ್. ಅವನು ಯುನೀಕು, ಇವನು ಯುನೀಕು, ಇಬ್ರು ಅವ್ರದೇ ಜರ್ನಿನ ಎಂಬ್ರೇಸ್ ಮಾಡ್ತಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ಕಂಪ್ಯಾರಿಸನ್ಸ್ ಇಲ್ಲ. ಇವನ್ ಬೆಸ್ಟ್. ಇವಾಗ ಯೂಶ್ವಲಿ ಅವ್ನು ಹೇಗೆ ಹೋಗುತ್ತೆ ಅಂತಂದ್ರೆ, ಫಸ್ಟ್ 3 ಟರ್ಮ್ಸ್ ಎಕ್ಸಾಮ್ಸ್ ಗಳಲ್ಲಿ ಅವ್ನ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಕ್ಕಾಗಲ್ಲ, ಯೋಗ ಮೇಲೆ ಜಾಸ್ತಿ ಫೋಕಸ್ ಹೋಗಿರುತ್ತೆ. ಯಾಕೆಂದ್ರೆ ಅವ್ನು ಎಕ್ಸಾಮ್ಸ್ ಗಳನ್ನು ಕೂಡ ಮಧ್ಯದಲ್ಲಿ ವಾಪಸ್ ಬಂದಾಗ ಬರ್ತಿರ್ತಾನೆ, ಇಲ್ಲ ತುಂಬಾ ಕ್ಲಾಸಸ್ ಗಳು ಮಿಸ್ ಆಗತ್ತೆ. ಹಾಗಿರುವಾಗ ಏನಾಗತ್ತೆ ಅಂತಂದ್ರೆ, ಸ್ಕೂಲಿಂದ ಸಪೋರ್ಟ್ ಇರುತ್ತೆ ಅಫ್ಕೋರ್ಸ್, ಆದ್ರೆ ಅಕಾಡೆಮಿಕಲ್ ಅಷ್ಟು ಬೆಸ್ಟ್ ಕೊಡಕ್ಕಾಗಲ್ಲ. ಲಾಸ್ಟ್ 3 ಮಂತ್ಸ್ ಏನಿರುತ್ತೆ ಅವಾಗ ಒಂದು ಟೂರ್ನಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಮುಗ್ದಿರುತ್ತೆ, ಅಕಾಡೆಮಿಕ್ ಫೋಕಸ್ ಮಾಡಕ್ಕಾಗತ್ತೆ. ಸೊ ಬ್ಯಾಲೆನ್ಸಿಂಗ್ ಎಷ್ಟಾಗುತ್ತೋ ಅಷ್ಟು ಎರಡನ್ನು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತಾನೆ, ಅದು ಅವನ ಚಾಯ್ಸ್. ರವೀಶ್ ಅಕಾಡೆಮಿಕ್ ಮೇನ್ ಆಗಿ ತಗೊಂಡು ಹೋಗ್ತಾನೆ, ತಬ್ಲಾ ಮಿಕ್ಕಿರೋದನ್ನೆಲ್ಲ ಹಾಬೀಸ್ ಆಗಿ, ಜಸ್ಟ್ ಒಂದು ಫಿಟ್ನೆಸ್ ಇರ್ಬೋದು, ತಬ್ಲಾ ಇರ್ಬೋದು, ಅದೆಲ್ಲ ಒಂದು ಹಾಬೀಸ್. ಅವ್ನು ಡೈಲಿ ಸ್ವಲ್ಪ ಟೈಮ್ ಮಾತ್ರ ಅದಕ್ಕೆ ಕೊಡ್ತಾನೆ, ಮಿಕ್ಕಿರೋದನ್ನ ಜಾಸ್ತಿ ಕೋಚಿಂಗ್ ಇರ್ಬೋದು, ಕಾಲೇಜ್ ಇರ್ಬೋದು, ಅದಕ್ಕೆ ಜಾಸ್ತಿ ಕೊಡ್ತಾನೆ. ಅದು ಅವನ ಚಾಯ್ಸ್. ಸೊ ಪ್ರತಿ ಒಬ್ಬರಿಗೂ ಕೂಡ ಸ್ಕಿಲ್ಸ್ ಅನ್ನ ಅಥವಾ ಹಾಬೀಸ್ ಅನ್ನ ಯಾವ್ದನ್ನ ತಗೋಬೇಕು ಅನ್ನೋದನ್ನ ಚೂಸ್ ಮಾಡೋ ಸ್ವಾತಂತ್ರ್ಯ ಇದೆ. ಆದ್ರೆ ತಗೊಂಡಿರೋ ಸ್ಕಿಲ್ಸ್ ಅಲ್ಲಿ ಅವ್ರು 100%, ಯಾಕಂದ್ರೆ ಮ್ಯಾಕ್ಸಿಮಮ್ ಟೈಮ್ ಎನರ್ಜಿ ಮನಿ ಇನ್ವೆಸ್ಟ್ ಆದಾಗ ಒಂದು ಗ್ರೋತ್ ಕೂಡ ಕಾಣೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಡೇ ಅದನ್ನ ರಿಫ್ಲೆಕ್ಟ್ ಮಾಡ್ತಿರ್ಬೇಕು. ಯಾವ್ದನ್ನ ಸ್ಕಿಲ್ ಆಗಿ ತಗೊಂಡಿದಾರೋ ಅದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಹೋಗ್ತಾ ಇರ್ಬೇಕು, ಹಾಬೀಸಿಗೆ ಕಮ್ಮಿ ಟೈಮ್. ಸ್ಕಿಲ್ ಅಂತ ಹೇಳೋದು ಯಾವ್ದನ್ನು, ಆದ್ರೆ ಮ್ಯಾಕ್ಸಿಮಮ್ ಟೈಮ್ ಎಲ್ಲ ನಿಮ್ದು ಯಾವ್ದು ಹಾಬೀಸ್ ತಗೊಂಡು ಹೋಗ್ತಾ ಇದೆ ಅಂತ ಆದ್ರೆ ಆಗ ಅದಕ್ಕೂ ಮ್ಯಾಚ್ ಆಗಲ್ಲ.
ಸೊ ನಾನು ಫಾರ್ ಎಕ್ಸಾಂಪಲ್ ಹೋಮ್ ಮೇಕಿಂಗ್, ಇವಾಗ ನಂದು ರೈಟ್ ನೋ ನನ್ನ ಸ್ಕಿಲ್ಸ್ ಇದು, ನಾನು ಇದ್ರಲ್ಲಿ ಜಾಸ್ತಿ ಇನ್ವೆಸ್ಟೆಡ್ ಇದ್ದೀನಿ ಅಂತ ಬಾಯಲ್ಲಿ ಹೇಳಿ ಇದನ್ನ ಬಿಟ್ಟು ಮಕ್ಕಳದೆಲ್ಲ ಕಾಂಪ್ರಮೈಸಸ್ ಮಾಡಿ ಯಾವಾಗಲೂ ನೆಟ್ಟಿಗೆ ಮಾಡಿದೆ, ಇನ್ಯಾವುದೋ ಹಾಬಿನಲ್ಲಿ ನನ್ನನ್ನು ನಾನು ಕಳೆದು ಹೋದೆ ಅಂತ ಅಂದ್ರೆ ಅವಾಗ ಅದು ಬ್ಯಾಲೆನ್ಸ್ ಆಗಲ್ಲ. ಕ್ಲಾರಿಟಿ ಇರಬೇಕು. ಇವತ್ತು ವಾರದಲ್ಲಿ ಒಂದಿನ ನಾನು ಹೊರಗಡೆ ಹೋಗಿ ಎಕ್ಸ್ಟ್ರಾ ಸೋಷಿಯಲ್ ಆಕ್ಟಿವಿಟೀಸ್ ನಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ, ನಾನು ಆ ದಿನ ಬೆಳಿಗ್ಗೆ ಇನ್ನೂ 1 hour ಎಕ್ಸ್ಟ್ರಾ ಎದ್ದಿರ್ತೀನಿ. ಅಷ್ಟು ಅರ್ಲಿ ಮಾರ್ನಿಂಗ್ ಸಂಡೇ ಕೂಡ 5 ಗಂಟೆಗೆ ನಾನು ಎದ್ದು ತಿಂಡಿ ರೆಡಿ ಮಾಡಿಟ್ಟು ಹೋಗಿ ಎಕ್ಸ್ಟ್ರಾ ಸೋಷಿಯಲ್ ಸರ್ವಿಸ್ 2-3 hours ಮಾಡಿ ವಾಪಸ್ ಮನೆಗೆ ಬಂದು ಅಡುಗೆ ಮಾಡ್ತೀನಿ. ನನ್ನ ರೋಲಲ್ಲಿ ನಾನು ಕಾಂಪ್ರಮೈಸ್ ಮಾಡಲ್ಲ. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ 2-3 hours ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸೋಷಿಯಲ್ ಆಕ್ಟಿವಿಟಿ ಮಾಡಿ ಬರ್ತೀನಿ. ಯಾಕಂದ್ರೆ ಪ್ರಯಾರಿಟೀಸ್ ಫಸ್ಟ್ ನಾವು ನಮ್ಮ ಮೇನ್ ರೆಸ್ಪಾನ್ಸಿಬಿಲಿಟೀಸು, ಇದಾದ್ಮೇಲೆ ಸರೌಂಡಿಂಗ್ಸು ಒನ್ ಬೈ ಒನ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಮನೆ ಕೆಲಸ ಎಲ್ಲ ಬಿಟ್ಟು ಹೊರಗಡೆ ಸೋಷಿಯಲ್ ವರ್ಕ್ ಮಾತ್ರ ಮಾಡ್ತೀನಿ ಅಂತಂದ್ರೆ, ಅದೊಂದು ಹಿಂದೆ ಒಂದು ಗಾದೆ ಇತ್ತು, ನಾವು ಚಿಕ್ಕವರು ಅಂತ ಕೆಲವೊಂದವರು ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗೆ ಅನ್ಸ್ಕೋಬೇಕಾಗತ್ತೆ. ನಾನು ಅದಾಗಬಾರ್ದು. ಎಲ್ಲಾ ರೋಲ್ಸ್ ಅನ್ನು ಮ್ಯಾನೇಜ್ ಮಾಡ್ಕೊಂಡು ಮಿಕ್ಕಿರೋ ಸ್ವಲ್ಪ ಟೈಮ್ ಅನ್ನ ಎಕ್ಸ್ಟ್ರಾ ಸುಮ್ಮನಿರೋ ಸಮಾಜಕ್ಕೂ ಕೂಡ ನಾವು ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅವಾಗ ಲಾಂಗ್ ರನ್ ಸಸ್ಟೈನ್ ಆಗುತ್ತೆ. ಎಲ್ಲಾನು ಕೂಡ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ಒಂದು ಬೆಸ್ಟ್ ವೇಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸಾಧ್ಯ ಆಗುತ್ತೆ. ಸೊ ಸ್ಕಿಲ್ಸು ಹಾಬೀಸು ಹೇಳಿದ್ನಲ್ಲ, ಯಾವ್ದು ಹಾಬಿ, ಈಗ ಕಸೂತಿ ಇರ್ಬೋದು, ರಂಗೋಲಿ ಹಾಕೋದು ಇರ್ಬೋದು, ನೀಟಿಂಗ್ ಮಾಡೋದು ಇರ್ಬೋದು, ಅಥವಾ ಮೇಕಪ್ ಡ್ರೆಸ್ಸಿಂಗ್ ಅಪ್ ಹಾಬೀಸ್ ಇರ್ಬೋದು. ನನಗೆ ಅವೆಲ್ಲ ಹಾಬೀಸ್ ಇಲ್ಲ. ನಾನು ಮೇಕಪ್ ಆಗಲಿ ಜಾಸ್ತಿ ಬಂಗಾರ ಸೀರೆ ಇವೆಲ್ಲ ತುಂಬಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದವಳಲ್ಲ. ಹಾಗಾಗಿ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನನ್ನ ಹತ್ರ ಅದಕ್ಕೆ ರಿಲೇಟೆಡ್ ನಾನು ವಸ್ತುಗಳನ್ನು ಕೂಡ ಜೋಡಿಸ್ಕೊಂಡಿಲ್ಲ. ಅಥವಾ ಕೆಲವರು ರಿಲಿಜಿಯಸ್ ಆಕ್ಟಿವಿಟೀಸ್ ಗಳಲ್ಲಿ ತುಂಬಾ ಇನ್ವಾಲ್ವ್ ಇರ್ಬೋದು, ತುಂಬಾ ಸ್ತೋತ್ರಗಳು ಶ್ಲೋಕಗಳು ಓದೋದು, ಪೂಜೆ ಪುನಸ್ಕಾರ ಅದರಲ್ಲಿದ್ರೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಜೋಡಿಸ್ಕೊಂಡಿರ್ತಾರೆ. ನಮ್ಮ ಮನೆಯಲ್ಲಿ ನಾನು ಆ ತರದ ರಿಲಿಜಿಯಸ್ ಆಕ್ಟಿವಿಟೀಸ್ ಗಳಲ್ಲಿ ತುಂಬಾ ಕಮ್ಮಿ ಇನ್ವಾಲ್ವ್, ಮಿಕ್ಕಿರೋ 3 ಜನ ಇನ್ವಾಲ್ವ್. ಸೊ ಅವ್ರಿಗೆ ಏನ್ ಅಗತ್ಯ ಇದೆಯೋ ಅದೆಲ್ಲ ವಸ್ತುಗಳನ್ನ ಜೋಡಿಸಿಟ್ಟಿದ್ದೀನಿ ದೇವ್ರ ಮನೆಯಲ್ಲಿ. ನಂದು ಅಂತ ಅಲ್ಲಿ ಪರ್ಸನಲೈಸ್ಡ್ ಆಗಿ ನನಗೆ ಯೂಸ್ ಮಾಡಕ್ ಬೇಕಾಗಿರೋದು ಅಂತ ಏನು ಕೂಡ ಇಲ್ಲ. ಯಾಕಂದ್ರೆ ನಾನು ಅದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಲ್ಲ. ಮಿಕ್ಕಿರೋ 3 ಜನರು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ರಿಲಿಜಿಯಸ್ ಆಕ್ಟಿವಿಟೀಸ್ಗಳು ಅಂತ ಬಂದ್ರೆ. ಯಾರು ಯಾವ್ದ್ರಲ್ಲಿ ತೊಡಗಿಸ್ಕೊಳ್ತಾರೋ ಅದು ಅವರ ಆಯ್ಕೆ. ನಮ್ಮನೇಲಿ ಯಾರು ಒಬ್ರಿಗೊಬ್ರು ಫೋರ್ಸ್ ಮಾಡಲ್ಲ. ಇದ್ ನನ್ನ ಇಂಟ್ರೆಸ್ಟ್. ಮಕ್ಕಳಿಗೂ ಕೂಡ ಹೊರಗಡೆ ಸೋಷಿಯಲ್ ಆಕ್ಟಿವಿಟೀಸ್ಗೆ ನಾನು ಯಾವತ್ತೂ ಕೂಡ ನೀವು ಬನ್ನಿ ಅಂತ ಫೋರ್ಸ್ ಮಾಡಿಲ್ಲ. ನಾನು ಹೋಗ್ತಾ ಇದ್ದೆ, ಅವರಾಗಿ ಬರೋವರೆಗೂ ನಾನು ಕಾದೆ. ನಾನು ಹೋಗಕ್ ಸ್ಟಾರ್ಟ್ ಮಾಡಿ ಕೆಲವು ವಾರಗಳಾದ್ಮೇಲೆ ಶಿಷ್ಯ ಜಾಯಿನ್ ಆದ. ಅವನಾಗಿನೇ ಕೇಳ್ದ, ಅಮ್ಮ ನಾನು ಬರ್ಬೋದಾ ಅಂತ. ಅದಾದ್ಮೇಲೆ ನೆಕ್ಸ್ಟ್ ರವೀಶ್, ಅದಾಗಿ 1-2 ವಾರಕ್ಕೆಲ್ಲ ರವೀಶ್ಗೂ ಬೋರ್ಡ್ಸ್ ಮುಗಿದ್ಮೇಲೆ ಅವನು ನಾನು ಕೂಡ ಬರ್ಬೋದಾ ಅಂತ ಕೇಳಿದ. ಜಾಯಿನ್ ಆಗಿ. ಯಾಕೆಂದ್ರೆ ಯಾರಿಗೂ ಯಾರು ಹಾಬೀಸ್ ಅನ್ನು ಫೋರ್ಸ್ಫುಲಿ ಮಾಡಕ್ಕಾಗಲ್ಲ. ಎಸ್ಪೆಷಲಿ ಇನ್ನೊಂದು ಏನಂದ್ರೆ, ನಾವು ಮಾಡುವಂತ ಆಕ್ಟಿವಿಟೀಸ್ ಗಳೇನಿರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೋಗಿ ರೋಡ್ ಸೈಡ್ ಅಥವಾ ಪಾರ್ಕ್ ಅಲ್ಲೋ ಯಾರೋ ತಿಂದು ಬಿಸಾಕಿರೋದ್ನೆಲ್ಲ ನಾವು ಎತ್ತಿ ಮಾಡಿ ಕೆಲಸ ಮಾಡ್ತೀವಲ್ಲ, ಆ ಪ್ಲಾಸ್ಟಿಕ್ ಕಾಸನ್ನೆಲ್ಲ ತಿಂದು ಬಿಸಾಕಿ ಹೋಗಿರೋದನ್ನ ನಾವು ಎತ್ತೋವಾಗ ತುಂಬಾ ಗ್ರೌಂಡೆಡ್ನೆಸ್ ಬೇಕಾಗತ್ತೆ. ನಾವು ಎಲ್ಲರೂ ಈಗೋ ಇಟ್ಕೊಂಡು ಏನೋ ನಾನ್ ಗ್ರೇಟು, ಏನೋ ನಾನ್ ದೊಡ್ಡೋಳು ಅನ್ನೋದನ್ನೆಲ್ಲ ತಲೆಗೆ ಇಟ್ಕೊಂಡ್ರೆ ಹೋಗಿ ಯಾರು ತಿಂದು ಬಿಸಾಕಿರೋದನ್ನ ನಮ್ ಕೈಯಲ್ಲಿ ಎತ್ತಕ್ಕ ಆಗಲ್ಲ. ನಾವು ಅಷ್ಟು ಡೌನ್ ಟು ಅರ್ತ್ ಇದ್ದು, ನಾವು ಮುಂಚೆ ಎಲ್ಲೋ ಬಿಸಾಕಿದ ಕಸನ ಇನ್ಯಾರೋ ಕ್ಲೀನ್ ಮಾಡ್ಕೋತಾ ಇರ್ಬಹುದು. ಇವಾಗ ಇಲ್ಲಿ ಇನ್ಯಾರೋ ಬಿಸಾಕಿದ್ನ ನಾನ್ ಎತ್ತುತ್ತಾ ಇದ್ದೀನಿ ಅಷ್ಟೇ. ಒಟ್ನಲ್ಲಿ ಭೂಮಿ ಮೇಲೆ ಎಷ್ಟಾಗುತ್ತೋ ಅಷ್ಟು ಭೂಮಿ ಋಣ ನಾವು ತೀರ್ಸ್ಬೇಕು ಅನ್ನೋ ಮನಸ್ಥಿತಿ ಜೊತೆಗೆ ನಾನ್ ನಿಜವಾಗ್ಲೂ ಹೇಳ್ತೀನಿ, ನನಗೆ ಏನು ಕೂಡ ಗ್ರೇಟ್ನೆಸ್ ಇದೆ ಅಂತ ನಂಗೆ ಅನ್ಸಲ್ಲ. ನಾನು ಹೇಳೋ ವಿಷಯಗಳಲ್ಲಿ ಗ್ರೇಟ್ನೆಸ್ ಇದೆ. ಸಸ್ಟೈನೇಬಲ್ ಮಿನಿಮಲಿಸಮ್ ಟಾಪಿಕ್ ಅಲ್ಲಿ ಗ್ರೇಟ್ನೆಸ್ ಇದೆ. ಹಾಗಂದ್ರೆ ನನ್ನಲ್ಲಿ ಏನು ಕೂಡ ಗ್ರೇಟ್ನೆಸ್ ಇಲ್ಲ. ತುಂಬಾ ಸಿಂಪಲ್ ಸೀರಿಯಸ್ ಆದ ದಿವ್ಯ ನಾನು. ನನ್ನೆಲ್ಲ ಕಸ ಆರಿಸೋವಾಗ್ಲೂ ಕೂಡ, ಮೊನ್ನೆ ಪಾರ್ಕ್ ಕ್ಲೀನ್ ಮಾಡಿ ಬಂದಾಗ ನಾವು ಮಾತಾಡ್ತಾ ಇದ್ವಿ, ಅದ್ರ ವಿಷಯ ಹೇಳ್ತಾ ಇದ್ದೆ. ನಾವು 3 ಜನ ಹೋಗಿದ್ವಿ ಪಾರ್ಕಲ್ಲೆಲ್ಲ ಕಸ ಆರಿಸಿ ಮಾಡಿ ಎಲ್ಲ ಟೀಮ್ ಜೊತೆ ಜಾಯಿನ್ ಆಗಿ ಕೆಲಸ ಮಾಡ್ತೀವಿ. ಮುಗಿಸಿ ಬಂದಾಗ ನಾನು ಹೇಳ್ತಾ ಇದ್ದೆ, ಒಂದು 2 hours ಆಲ್ಮೋಸ್ಟ್ ಜಸ್ಟ್ ಲೈಕ್ ಮೆಡಿಟೇಷನ್ ತರ ನನಗೆ ಫೀಲ್ ಆಯ್ತು. ಮುಗಿಸಿ ಬಂದ ಮೇಲೆ ಪಾರ್ಕಲ್ಲಿ ನಾನು ಕಸ ಆರಿಸ್ತಿದ್ದಷ್ಟೊತ್ತು ನನಗೆ ಬೇರೆ ಯಾರು ಜನನೇ ಕಾಣಿಸ್ಲಿಲ್ಲ. ನನಗೆ 1 ಸೆಕೆಂಡ್ ಕೂಡ ಯಾರೋ ನನ್ನ ನೋಡ್ತಿರ್ಬೋದು ಅಂತಾಗ್ಲಿ, ಯಾರೇನನ್ ಗೊತ್ತಾರೆ, ಯಾರು ಜನ, ತುಂಬಾ ಕ್ರೌಡೆಡ್ ಪಾರ್ಕೇನೆ, ದೊಡ್ಡ ಪಾರ್ಕೇನೆ. ಆದ್ರೆ ನಂಗೆ ಏನು ಕಾಣಿಸ್ಲಿಲ್ಲ. ನಂಗೆ ಬರೀ ನನ್ನ ಕೈಯಲ್ಲಿರೋ ಚೀಲ ಪ್ಲಾಸ್ಟಿಕ್ ಕಸ ಅಷ್ಟೇ ಕಾಣಿಸ್ತಾ ಇತ್ತು. ಎತ್ತಿ ಹಾಕಿ 1 night, half an hour, 2 hours ಅದ್ರಲ್ಲಿ ಎಷ್ಟು ಕಡ್ದೋಗಿದೆ ಅಂತಂದ್ರೆ, ಆ ಪಾರ್ಕ್ ಪೂರ್ತಿ ನನಗೆ ಪ್ಲಾಸ್ಟಿಕ್ ಕಸ ಬಿಟ್ಟು ಬೇರೆ ಏನು ಕೂಡ ಕಾಣಿಸ್ಲೇ ಇಲ್ಲ. ಮುಗಿಸಿ ಬಂದಾಗ
ಇಷ್ಟು ಕೂಲು, ಇಷ್ಟು ಕಾಮ್ನೆಸ್, ಜಸ್ಟ್ ಲೈಕ್ ಮೆಡಿಟೇಷನ್ ಇಂದ ನಾನು ಎದ್ದಾಗ ಹೇಗಿದ್ದು ನಾನು ಹಾಗಿದ್ದೆ ಅಂತ. ಅಂದ್ರೆ ಅಷ್ಟ್ರ ಮಟ್ಟಿಗೆ ನಾನು ಆ ಕೆಲಸದಲ್ಲೂ ಕೂಡ ಕಳೆದು ಹೋಗಿದ್ದೆ. ಟ್ರಸ್ಟ್ ಮೀ, ನಾವು ಎಗೋಯಿಸ್ಟಿಕ್ ಆಗಿದ್ರೆ ಆ ಕೆಲಸ ಆಗಲ್ಲ, ಸಾಧ್ಯ ಆಗಲ್ಲ. ಬೇರೆ ಏನಾದ್ರು ಸೋಷಿಯಲ್ ವರ್ಕ್, ಗಿಡಕ್ಕೆ ನೀರ್ ಹಾಕೋದು, ಮತ್ತೊಂದು ಇನ್ನೊಂದು ಗಿಡಕ್ಕೆ ಬುಡದಲ್ಲಿ ಗೊಬ್ಬರ ಹಾಕೋದು, ಮಣ್ಣು ಹಾಕೋದು, ಅದನ್ನ ನಾವು ಈಸಿಯಾಗಿ ಮಾಡ್ಬೋದು. ಆದ್ರೆ ಯಾರು ತಿಂದು ಬಿಸಾಕಿರೋದು ನಾವು ಎತ್ತೋದು ಮಾಡೋದು ಇದೆಯಲ್ಲ, ಆಗ ನಾವ್ ಅಷ್ಟು ಗ್ರೌಂಡೆಡ್ ಆ ಭೂಮಿನಲ್ಲಿ ಅದೊಂದು ಜಸ್ಟ್ ಭೂಮಿಗೆ ಬೇಡದಿರೋ ಕಸ, ಅದನ್ನ ಕ್ಲೀನ್ ಮಾಡೋ ಕೆಲಸ, ಭೂಮಿ ತಾಯಿ ಸೇವೆ ನಾನು ಮಾಡಕ್ ಬಂದಿರೋದು, ನಾನು ಇಷ್ಟೇ ಮಾಡ್ತೀನಿ ಹೋಗ್ತೀನಿ ಅಷ್ಟೇನೆ ಅನ್ನೋ ಮನಸ್ಥಿತಿಯೊಂದಿಗೆ ನಾವು ಹೋದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ತುಂಬಾ ಖುಷಿ ಆಯ್ತಾ ಇದೀನಿ. ಆಕ್ಚುಲಿ ನನ್ನ ಮಕ್ಕಳು ಕೂಡ ಅವ್ರಾಗವ್ರೆ ವಾಲಂಟಿಯರ್ಲಿ ಬಂದು ಜಾಯಿನ್ ಆಗಿ ಆ ಕೆಲ್ಸದ ಅವ್ರನ್ನವ್ರು ತೊಡಗಿಸ್ಕೊಟ್ಟಲ್ಲ, ಬಂದ ನೀವ ನನ್ನ ಹಸ್ಬೆಂಡ್ ಕೂಡ ನಾನು ಅದ್ ಹೇಳಿದೆ. ಖುಷಿ ಆಯ್ತು. ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ತರಬೇಟು ಅನ್ನೋ ಈಗೋನೆಸ್ ಇಲ್ಲ ಅಲ್ಲ, ಆ ಗ್ರೌಂಡ್ ಅಲ್ಲಿ ಇಳಿದು ಭೂಮಿ ತಾಯಿ ಸೇವೆ ಮಾಡಕ್ ಅವ್ರು ರೆಡಿ ಆದ್ರಲ್ಲ. ಸೊ ಖುಷಿ ಆಯ್ತು ನನಗೆ ಅವತ್ತು ಅಂತ. ಸೊ ಹಾಬೀಸ್ ಅಲ್ಲಿ ನಾವು ತೊಡಗಿಸ್ಕೊಳ್ಳುವಾಗ ಅದು ನಮ್ಮೊಳಗಿಂದ ಬರುವಂತದ್ದು. ನಾವು ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋ ಕ್ಲಾರಿಟಿ ಜೊತೆಗೆ ನಾವು ಇರ್ಬೇಕು. ಪ್ರತಿದಿನ ಹೋಗಿ ನಾನು ಕೆಲಸಗಳನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಮೇನ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಮನೇನ ಮ್ಯಾನೇಜ್ ಮಾಡೋ ಕೆಲಸಗಳು, ಡ್ರಾಪ್ ಪಿಕಪ್, ಎಕ್ಸ್ಟ್ರಾ ಕ್ಲಾಸಸ್, ಅಡುಗೆ, ಬಟ್ಟೆ, ಪಾತ್ರೆ, ಮನೆ ಕ್ಲೀನಿಂಗು. ಯಾಕಂದ್ರೆ ನಾನು ಮೇಡ್ಸ್ ಮೇಲೂ ಕೂಡ ಡಿಪೆಂಡೆಂಟ್ ಆಗಿರೋದಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ನಂಗೆ ನನ್ನ ಮನೆ ಕೆಲಸ ನಾನ್ ಮಾಡ್ಕೊಟ್ರೇನೆ ಜಾಸ್ತಿ ಖುಷಿ ಆಗುತ್ತೆ. ಆದಷ್ಟು ನನ್ನ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯವ್ರು ನಾನು. ಹಾಗಾಗಿ ನಾನು ಕೆಲಸವ್ರು ಇಟ್ಕೊಂಡಿಲ್ಲ. ಸೊ ಇದಿಷ್ಟು ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ನನ್ಗೆ ಬಹುಪಾಲು ಟೈಮ್ ಹೊರಟೋಗುತ್ತೆ. ಇನ್ನು ಹೇಳಿದಾಗ ಮಿಕ್ಕಿರೋ ಎಲ್ಲೋ ಒಂದ್ ಸ್ವಲ್ಪ ಟೈಮ್ ಮಿಕ್ಕಿದಾಗ ಖಂಡಿತ ನಾನು ಅವೇರ್ನೆಸ್ ಮೂಡಿಸೋದಕ್ಕೆ ನನ್ನ ಹಾಬಿಯಾಗಿ ತಗೊಂಡು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೂ ಕೂಡ ಕ್ಲಾರಿಟಿ ಬಂದಿರ್ಬೋದು. ಮೇನ್ ಸ್ಕಿಲ್ಸ್ ಅಂತ ಬಂದಿದ್ರಲ್ಲಿ ಟೈಮು, ಎನರ್ಜಿ, ಮನಿ ಎಲ್ಲಾನು ಇನ್ವೆಸ್ಟ್ ಮಾಡಿ ಗ್ರೋತ್ ಅನ್ನ ನೋಡಿ. ಫೈನಾನ್ಷಿಯಲಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಒಂದು ಫೈನಾನ್ಷಿಯಲಿ ಫ್ರೀಡಮ್ ತುಂಬಾನೇ ಮ್ಯಾಟರ್ ಆಗತ್ತೆ. ಈಗ ನಾನು ವರ್ಕಿಂಗ್ ಅಲ್ಲ, ಖಂಡಿತವಾಗಿ ಕೂಡ ವರ್ಕಿಂಗ್ ಅಲ್ಲ. ಆದ್ರೆ ಎಸ್, ನಾನು ಮುಂಚೆ ವರ್ಕ್ ಮಾಡಿದ್ದೀನಿ. ಈಗ ನಾನು ವರ್ಕ್ ಮಾಡದೆ ಇರ್ಬೋದು, ನಾನು ಮುಂಚೆ ವರ್ಕ್ ಮಾಡಿದೀನಿ. ವರ್ಕ್ ಮಾಡಿಲ್ಲ ಅಂತಂದ್ರೂ ಕೂಡ ಕೆಲವೊಮ್ಮೆ ನನ್ನ ಹತ್ರ ಇನ್ಕಮ್ ಇರ್ಲಿಲ್ಲ ಅಂತಾಗ್ಲೂ ಕೂಡ ನನ್ನ ಹಸ್ಬೆಂಡ್ ನನ್ನ ಸೇವಿಂಗ್ಸ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಖಂಡಿತ ಒಂದು ಮಿನಿಮಮ್ ನಾನು ಸಿಂಪಲ್ ಸೀರಿಯಸ್ ಆದ ಲೈಫ್ ಸ್ಟೈಲು, 3 ಬಟ್ಟೆ, ತಿನ್ನಕ್ ಊಟ ಇದ್ಬಿಟ್ಟು ನಾನು ಖುಷಿಯಿಂದ ಇರಬಲ್ಲೆ. ನನ್ನ ಬೇಸಿಕ್ ಲೈಫ್ ಸ್ಟೈಲಿಗೆ ಬೇಸಿಕ್ ಸೇವಿಂಗ್ಸ್ ಖಂಡಿತವಾಗಿ ಕೂಡ ನನ್ನ ಹತ್ರ ಇದೆ. ಅದು ಒಂದು ಗೌರ್ಮೆಂಟ್ ಜಾಬ್ ಇರೋ ಎಂಪ್ಲಾಯಿ ಅಲ್ಲದೆ ಇದ್ರು ಕೂಡ ರಿಟೈರ್ಮೆಂಟ್ ಪ್ಲಾನ್ಸ್ ಕೂಡ ನನ್ನ ಹತ್ರ ಇದೆ. ಇದೆಲ್ಲ ನನ್ನ ಹಸ್ಬೆಂಡೇನೆ. ಇವೆಲ್ಲ ಫೈನಾನ್ಷಿಯಲಿ ಅವ್ರು ತುಂಬಾ ಜಾಸ್ತಿ ಇಂಟೆಲಿಜೆಂಟ್ ಇರೋದ್ರಿಂದ ಅವ್ರನ್ನ ಖಂಡಿತ ಯೂಟ್ಯೂಬ್ ಅಲ್ಲಿ ಗೈಡ್ ಮಾಡಿ ಅಂತ ಕೇಳಬೇಡಿ, ಅವ್ರು ಮಾಡಲ್ಲ. ಇದೇನಿದ್ರು ನನ್ನ ಪ್ಲಾಟ್ಫಾರ್ಮು. ಮಿಕ್ಕಿರೋ ಫೈನಾನ್ಷಿಯಲ್ ಗೈಡೆನ್ಸ್ ಇರೋ ಸಾಕಷ್ಟು ಚಾನಲ್ಸ್ ಗಳಿದೆ, ಅಲ್ಲಿಂದ ಇನ್ಫಾರ್ಮೇಶನ್ ತಗೊಳ್ಳಿ. ಬಟ್ ನನಗ್ ಪರ್ಸನಲಿ ನನ್ನ ಫೈನಾನ್ಸ್ ಅನ್ನ ಅವ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ. ಹಾಗಾಗಿ ನನ್ನ ಹತ್ರ ರಿಟೈರ್ಮೆಂಟ್ ಪ್ಲಾನ್ಸ್ ಕೂಡ ಇದೆ, ಸಮ್ ಬೇಸಿಕ್ ಸೇವಿಂಗ್ಸ್ ಕೂಡ ಇದೆ. ಹಾಗಾಗಿ ನಾನು ಫೈನಾನ್ಷಿಯಲಿ ನಾನು ಮೊನ್ನೆ ಅವ್ರಿಗೆ ಹೇಳಿದೆ, ನಂದು ಇನ್ಸ್ಟಾಲ್ಮೆಂಟ್ಸ್ ರಿಟೈರ್ಮೆಂಟ್ ಪ್ಲಾನ್ಸ್ ಇನ್ಸ್ಟಾಲ್ಮೆಂಟ್ಸ್ ಕಟ್ಕೊಂಡು ಹೋಗ್ಬೇಕು ತುಂಬಾ ಲಾಂಗ್ ವರ್ಗು. ನನ್ನ ಇನ್ಸ್ಟಾಲ್ಮೆಂಟ್ಸ್ ನೀವು ಕಟ್ತೀರಾ, ನಾನು ಮಿಕ್ಕಿರೋದನ್ನ ಮನೇಲಿ A to Z ನನ್ನ ಮನೆ ನಾನು ಎಲ್ಲ ಕೆಲಸ ನಾನು ನೋಡ್ಕೊಳ್ತೀನಿ. ನಂಗೇನಿಲ್ಲ, ನಂಗೆ 3 ಹೊತ್ತು ಊಟ, ನನ್ನ ಬೇಸಿಕ್ ಕಮಿಟ್ಮೆಂಟ್ಸ್ ಇನ್ಸ್ಟಾಲ್ಮೆಂಟ್ಸ್ ಇದೆ, ನೀವು ಮ್ಯಾನೇಜ್ ಮಾಡಿದ್ರೆ ಸಾಕು. ನಾನು ಹಣ ಗಳಿಸೋದ್ರ ಹಿಂದೆ ಹೋಗದೆ ಇನ್ ಸಾಧ್ಯ ಆದಷ್ಟು ಒಂದು ಸೋಷಿಯಲ್ ವರ್ಕ್ಸ್ ಇರ್ಬೋದು, ಅವೇರ್ನೆಸ್ ಮೂಡಿಸೋದಿರ್ಬೋದು, ಸಸ್ಟೈನಬಲ್ ಮಿನಿಮಲಿಸಮ್ ಇರ್ಬೋದು, ಈ ತರದ ವಿಷಯಗಳನ್ನ ನಾನು ತೊಡಗಿಸ್ಕೊಳಕ್ ಇಷ್ಟಪಡ್ತೀನಿ ಅಂತ ನಾನು ಹೇಳಿದೆ ಓಪನ್ ಆಗಿ. ಕುಕಿಂಗ್ ಚಾನಲ್ ಇಂದನೂ ಕೂಡ ನಾನು ಒಂದ್ ಸ್ಟೆಪ್ ಬ್ಯಾಕ್ ಮಾಡಿದೆ. ಯಾಕಂದ್ರೆ ಅದ್ ನನಗೆ ಹಣ ಗಳಿಸುವಂತ ದಾರಿ ಹೌದು, ಆದ್ರೆ ನನಗೆ ಅದ್ರಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಕುಕಿಂಗ್ ಅಲ್ಲಿ. ಹಾಗಾಗಿ ಏನೋ ಒಂದ್ ಕಡೆ ನಂಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ನೋಡಿದ್ರೆ ನಾನು ಬೆಸ್ಟ್ ಕುಕ್ ಅನ್ನೋ ತರದಲ್ಲಿ ನಾನು ಪೋರ್ಟ್ರೇಟ್ ಮಾಡ್ಕೊಳ್ತಿದ್ದೀನಿ. ಏನೋ ನನ್ಗೆ ಅದು ಮ್ಯಾಚ್ ಆಗ್ತಿಲ್ಲ, ನನಗೆ ಒಂಥರ ಬೇಡ ಅಂತ ಅನಿಸ್ತು. ಸೊ ಐ ಟುಕ್ ಎ ಕಾಲ್, ಡಿಸ್ಕಸ್ ಮಾಡಿದೆ ಮನೆಯಲ್ಲಿ, ಕಾಲ್ ತಗೊಂಡೆ. ಇನ್ ನಾನು ದುಡ್ಡಿನ ಹಿಂದೆ ಹೋಗಲ್ಲ, ಸಾಧ್ಯ ಆದಷ್ಟು ಸರ್ವಿಸ್ ಓರಿಯೆಂಟೆಡ್ ಆಗಿ ನಾನು ನನ್ನ ಲೈಫ್ ಮುಂದೆ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ಟಚ್ ವುಡ್, ನನ್ನ ಹಸ್ಬೆಂಡ್ ನನ್ಗೆ ಎಲ್ಲಾ ವಿಷಯಗಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಾಗಾಗಿ ನನಗೆ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಲ್ಲ. ಬಟ್ ಎಲ್ರಿಗೂ ಅವಕಾಶ ಇರಲ್ಲ, ನನಗೆ ಗೊತ್ತು. ಹಾಗಿರುವಾಗ ನೀವು ಫೈನಾನ್ಸ್ ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೋಬೇಕಾಗ್ಬೋದು. ಆದ್ರೆ ಕ್ಲಾರಿಟಿ ಜೊತೆಗೆ ಹೋಗಿ. ಕ್ಲಾರಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ನಿಮಗ್ ಏನ್ ಕ್ಲಾರಿಟಿ ಬೇಕು, ನಿಮಗ್ ಲೈಫಲ್ಲಿ ಏನ್ ಬೇಕು. ನನಗಂತೂ ಇವಾಗ ಬೇಕಾಗಿರೋದೇನು ಅಂತಂದ್ರೆ, ಚಂದ ಬದುಕು ಕಟ್ಕೊಂಡಿದ್ದೀನಿ, ತುಂಬಾ ಕೇರ್ಫುಲಿ ಕ್ರಾಫ್ಟ್ ಮಾಡಿದೀನಿ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಎಷ್ಟೋ ಕಾಲದಿಂದ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಅಥವಾ ರಿಲೇಶನ್ಶಿಪ್ಸ್ ಗಳು ಒಂದು ಬೆಸ್ಟ್ ಫಾರ್ಮ್ ಅಲ್ಲಿ ಬ್ಯೂಟಿಫುಲ್ ರಿಲೇಶನ್ಶಿಪ್ಸ್ ಅನ್ನ ಅರೌಂಡ್ ಮೇಂಟೈನ್ ಮಾಡಿದೀನಿ. ಹೆಲ್ತ್, ಮೆಂಟಲ್ ಕ್ಲಾರಿಟಿ, ಟಚ್ ವುಡ್, ಬೇಸಿಕ್ ನಾಲೆಜ್ ಇದೆಲ್ಲನೂ ಕೂಡ ಇದೆ. ನಾನು ಇವಾಗ ಲೈಫ್ ಅನ್ನ
ಪೀಸ್ಫುಲಿ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ನನ್ನ ಮಕ್ಕಳು ಅವ್ರ ಗ್ರೋತ್ ಅನ್ನು ನೋಡಿ ಖುಷಿ ಪಡ್ತೀನಿ, ನನ್ನ ಹಸ್ಬೆಂಡ್ ಗ್ರೋತ್ ಅನ್ನು ನೋಡಿ ಖುಷಿ ಪಡ್ತೀನಿ. ಜಸ್ಟ್ ಡೇ ಟು ಡೇ ಲೈಫ್ ಅನ್ನು ಮ್ಯಾನೇಜ್ ಮಾಡ್ಕೊಂಡು ಫ್ರೀ ಆದಾಗ ಒಮ್ಮೆ ಏನು ಸೋಷಿಯಲ್ ಆಕ್ಟಿವಿಟೀಸ್ಗಳಲ್ಲೋ ಅಥವಾ ಅವೇರ್ನೆಸ್ ವಿಡಿಯೋಸ್ಗಳಲ್ಲೋ ನನ್ನನ್ನು ನಾನು ತೊಡಸ್ಕೊಂಡು ನನ್ನಷ್ಟಕ್ಕೆ ನಾನು ಶಾಂತಿಯಿಂದ ಕೂಲ್ ಆಗಿ ನನ್ನ ಲೈಫ್ ಅನ್ನ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಲೈಫ್ ನ ಒಂದು ಬೆಸ್ಟ್ ಫೇಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಬೆಸ್ಟ್ ಫೇಸ್ ಅಲ್ಲಿರುವಾಗ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಹೋಪ್ಫುಲಿ ಸ್ಟಿಲ್ ಐ ಆಮ್ ವೇಟಿಂಗ್ ಫ್ರಮ್ ಲಾಸ್ಟ್ 3 years. ಆ ಕೆಲಸ ಆದಾಗ ನಾನು ನಿಮ್ಮ ಮುಂದೆ ಆ ವಿಡಿಯೋನು ಕೂಡ ತರ್ತೀನಿ. ಸದ್ಯಕ್ಕೆ ಇನ್ನು ಟೈಮ್ ಬಂದಿಲ್ಲ ಅನ್ಸುತ್ತೆ. ಸೊ ನೋಡೋಣ. ಆದ್ರೆ ಒಂದು ಬ್ಯೂಟಿಫುಲ್ ಲೈಫ್ ಅನ್ನ ಕಟ್ಟಿಕೊಂಡು ನೀವನ್ನ ಹೇಗ್ ಕಳೀತೀರಾ ಅನ್ನೋದು ನಿಮ್ಮ ಆಯ್ಕೆ. ಯಾರದೇ ಬಲವಂತ ಕಟ್ಟು ಬಿಡಬೇಡಿ. ಒಂದು ಪ್ರೀತಿ ಬಾಂಡಿಂಗಿಗೂ ಅತಿಯಾಗಿ ಕಟ್ಟು ಬಿಡಬೇಡಿ, ಅಥವಾ ಒತ್ತಾಯಕ್ಕೂ ಕಟ್ಟು ಬಿಡಬೇಡಿ, ಅಥವಾ ಇನ್ನೊಬ್ಬರ ಅಧಿಕಾರಕ್ಕೂ ಕಟ್ಟು ಬಿಡಬೇಡಿ. ಸಾಧ್ಯ ಆದಷ್ಟರ ಮಟ್ಟಿಗೆ ನಿಮ್ಮ ಲೈಫ್ನ ಸಾಕಷ್ಟು ಆಯ್ಕೆಗಳನ್ನ ನೀವೇ ಉಳಿಸ್ಕೊಳ್ಳಬಲ್ಲಿರಾದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ, ಅದರಷ್ಟು ನೆಮ್ಮದಿ ಇನ್ನೊಂದಿಲ್ಲ. ಸೊ ಸ್ಕಿಲ್ಸು ಹಾಬೀಸು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಮಿಕ್ಕಿರೋ ಮನೇಲಿರೋ ಎಲ್ಲ ವಸ್ತುಗಳನ್ನು ಇದರಲ್ಲಿ ಯಾವುದು ಇದನ್ನ ನೀವು ಮೇನ್ ಪ್ರಯಾರಿಟಿ ಕೊಡ್ತೀರಾ ಇಲ್ಲ ಸ್ಮಾಲ್ ಪ್ರಯಾರಿಟಿ ಕೊಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡಿ. ಅದಕ್ಕೆ ತಕ್ಕನಾಗಿ ಸಪೋರ್ಟಿವ್ ಆಗಿ ಥಿಂಗ್ಸ್ ಗಳನ್ನ ಜೋಡಿಸ್ಕೊಳ್ಳಿ. ಯೋಗ ಅಂತ ಬಂದ್ರೆ ನಾವು ಬೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇದು ಪ್ರತಿ ಒಂದಕ್ಕೂ ಇನ್ವೆಸ್ಟ್ ಮಾಡ್ತೀವಿ. ಅಥವಾ ಕೋಚಿಂಗ್ ಅಂತ ಬಂದ್ರೆ ಎಸ್ ಡೆಫಿನೆಟ್ಲಿ ಹ್ಯೂಜ್ ಮನಿನ ನಾವು ಬೆಸ್ಟ್ ಕೋಚಿಂಗಿಗೋಸ್ಕರ ಇನ್ವೆಸ್ಟ್ ಮಾಡ್ತೀವಿ. ಆದ್ರೆ ಮಿಕ್ಕಿರೋ ವಿಷಯಗಳಿಗೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ಟೈಮ್ ಪಾಸ್ ಹಾಬಿ. ಐ ಮೇಕ್ ಶೂರ್ ಆ ಟೈಮ್ ಪಾಸ್ ಹಾಬೀಸ್ ಗಳಲ್ಲಿ ಮೇನ್ ತುಂಬಾ ಬಿಗ್ ಚಂಕ್ ಆಫ್ ಟೈಮ್ ಹೋಗದೆ ಇರ್ಲಿ ಮಕ್ಕಳದು ಅಂತ ಅಲರ್ಟ್ ಆಗಿರ್ತೀನಿ, ನಾನು ಎಚ್ಚರಿಸ್ತಾ ಇರ್ತೀನಿ. ಇದೊಂದು ಸ್ಮಾಲ್ ಹಾಬಿ ನಿಂದು ಅಂತ ರಿಮೈಂಡ್ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಅವ್ರು ಡೇ ರಿಫ್ಲೆಕ್ಟ್ ಮಾಡ್ಬೇಕು. ಅದನ್ನ ಡೇ ರಿಫ್ಲೆಕ್ಟ್ ಮಾಡಿಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಟ್ರ್ಯಾಕ್ ತಪ್ಪು ಹೋಗುತ್ತೆ. ಅವಾಗ ಒಂದು ಸ್ಪೆಷಲ್ ಅಚೀವ್ಮೆಂಟ್ಸ್ ಇರ್ಬೋದು, ಸ್ಪೆಷಲ್ ಸ್ಕಿಲ್ಸ್ ಇರ್ಬೋದು, ಸ್ಪೆಷಲ್ ಎಕ್ಸಲೆನ್ಸ್ ಇರ್ಬೋದು, ಸ್ಪೆಷಲ್ ಎಫರ್ಟ್ ಅನ್ನ ಕೇಳುತ್ತೆ. ಆ ಎಫರ್ಟ್ ಅನ್ನ ನಾವು ಹಾಕೋದಕ್ಕೆ ರೆಡಿ ಇರಬೇಕು. ಅಥವಾ ಒಂದು ಎನ್ವಿರಾನ್ಮೆಂಟಲ್ ಈಕೋ ಫ್ರೆಂಡ್ಲಿನಲ್ಲೇ ನಾವು ಇಂಟ್ರೆಸ್ಟ್ ತೋರಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದಕ್ಕೂ ಕೂಡ ಸಾಕಷ್ಟು ಎಫರ್ಟ್ ಹಿಡಿಯುತ್ತೆ. ಆ ಎಫರ್ಟ್ ಅನ್ನು ಹಾಕೋದಕ್ಕೆ ನಾವು ರೆಡಿ ಇರಬೇಕು. ಸೊ ಐ ಥಿಂಕ್ ಸಾಕಷ್ಟು ನಿಮ್ಮ ಕ್ವಶನ್ಸ್ ಗಳಿಗೂ ಕೂಡ ಕಾಮೆಂಟ್ಸ್ ಗಳಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಸ್ಕಿಲ್ಸ್ ಅಂಡ್ ಹಾಬೀಸ್ ಬಗ್ಗೆ ತುಂಬಾ ಜಾಸ್ತಿ ನಾನು ವಿಜುವಲ್ಸ್ ಆಡ್ ಮಾಡಕ್ ಸಾಧ್ಯ ಆಗಿಲ್ಲ. ಇವತ್ತು ಇರೋ ಟೈಮಲ್ಲಿ ಏನ್ ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಮಾಡಿದೀನಿ. ಹಾಗೆ ಮತ್ತೆ ವಾಪಸ್ ನನ್ಗೆ ಇವಾಗ ಮತ್ತೆ ಇನ್ನು ಈವ್ನಿಂಗ್ದು ನೆಕ್ಸ್ಟ್ ಎಲ್ಲ ಸಾಕಷ್ಟು ಶೆಡ್ಯೂಲ್ಸ್ ಗಳು ಬಾಕಿ ಇದೆ. ಮತ್ತು ಅಮೆಝಾನ್ ಕ್ಲಾಸು ಅದಿಂದ ನಂದು ಟೈಮ್ ಹೋಗುತ್ತೆ. ಆದಷ್ಟು ಬೇಗ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತೇನೆ. ಸೊ ಸಸ್ಟೈನೇಬಲ್ ಮಿನಿಮಲಿಸಮ್ ಸೀರೀಸು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಖಂಡಿತವಾಗಿಯೂ ಫ್ರೀ ಆದಾಗ ಏನೋ ಒಂದು ಒಳಗಿಂದ ಎಷ್ಟು ನಿಮ್ಗೆ ಹೇಳಬೇಕು ಅಂತ ಅನಿಸ್ದಾಗ ಖಂಡಿತ ವಿಡಿಯೋಸ್ ಜೊತೆಗೆ ಬರ್ತೀನಿ. ಬರೀ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡಿರೋ ವಿಷಯನ ನಾವು ಆಕ್ಚುಲಿ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಅವಾಗ ನೀವು ಬೇಕಿದ್ರೆ 100 ನಾಲೆಜ್ ಗೇನ್ ಮಾಡಿದ್ರಲ್ಲಿ 10% ಇಂಪ್ಲಿಮೆಂಟ್ ಮಾಡಿ ಆಕ್ಚುಲ್ ಡಿಫ್ರೆನ್ಸ್ ಕಾಣುತ್ತೆ. ಟೈಮ್ ಪಾಸಿಗೆ ನನ್ನ ವಿಡಿಯೋಸ್ ಬಂದು ನೋಡ್ಬೇಡಿ. ಇದ್ರಲ್ಲಿ ಏನಾದ್ರು ವಿಷಯ ಇದೆ ಅಂತ ಅನ್ಸಿದ್ರೆ ಆ ವಿಷಯ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅವಾಗ ನಿಜವಾದ ಇಂಪ್ರೂವ್ಮೆಂಟ್ ಕಾಣುತ್ತೆ. ನನ್ನ ಲೈಫ್ ಹೇಗಿದೆ, ಏನಿದೆ, ಏನ್ ವಸ್ತುಗಳಿದೆ, ನನ್ನ ಹತ್ರ ಏನ್ ವಸ್ತುಗಳಿದೆ, ಇದರಿಂದ ನಿಮ್ ಲೈಫಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಆ ವಿಷಯನ ನಿಮ್ಮ ಲೈಫಲ್ಲಿ ಏನ್ ವಸ್ತುಗಳು ಇರಬೇಕು, ನಿಮ್ ಲೈಫ್ ಹೇಗಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ನೀವು ವಿಷಯನ ಉಪಯೋಗಿಸ್ಕೊಳ್ತೀರಲ್ಲ, ಅವಾಗ ಆಕ್ಚುಲ್ ಡಿಫ್ರೆನ್ಸ್ ಕಾಣುತ್ತೆ. ಇದೊಂದು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲಾದ್ರೂ ನಿಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ವಿಷಯ ನನಗನ್ಸಿದ್ದು, ಈಗ ನಾನು 1000 ವಿಡಿಯೋಸ್ಗಳನ್ನ ನೋಡಿದ್ದೀನಿ ಮುಂಚೆ, ಆದ್ರೆ ನನಗರಿವಾಗಿದ್ದು ಕೊನೆಯಲ್ಲಿ ಅದು ಯಾರು ಏನೇ ವಿಡಿಯೋದಲ್ಲಿ ಹೇಳಿ ನಮ್ಮ ಲೈಫಲ್ಲಿ ಬದಲಾವಣೆನ ನಾವೇ ತರಬೇಕು. ನಮ್ಮ ಲೈಫ್ನ ಡಿಸಿಷನ್ಸ್ಗಳನ್ನ ನಾವೇ ಡಿಸೈಡ್ ಮಾಡಬೇಕು. ನಮ್ಮ ಲೈಫ್ ಹೇಗಿರ್ಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ನಾವೇ ಕೂತು ಅನಾಲಿಸಿಸ್ ಮಾಡಿ ಒಂದು ಕನ್ಕ್ಲೂಷನ್ಸ್ ಬರ್ಬೇಕು. ಇನ್ಯಾರೋ ಒಬ್ರು ಬಂದು ನಮ್ಗನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಲೈಫ್ನ ಬೆಸ್ಟ್ ಏನು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಫ್ಕೋರ್ಸ್ ನಿಮ್ ಲೈಫ್ನ ಬೆಸ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರೋದು. ಇವೆಲ್ಲ ವಿಷಯಗಳನ್ನ ಉಪಯೋಗಿಸ್ಕೊಳ್ಳಿ. ಒಂದು ಬ್ಯೂಟಿಫುಲ್ ಆಗಿ ನಿಮ್ ಬದುಕನ್ನ ಕಟ್ಟಿಕೊಳ್ಳಿ. ನಿಮ್ ಮನೆಯಲ್ಲಿರೋ ವಸ್ತುಗಳು ನಿಮ್ ಜೀವನಕ್ಕೆ ಪೂರಕವಾಗಿರ್ಲಿ. ನಿಮ್ಮ ಮನಸ್ಸು ಫುಲ್ ಕ್ಲಾರಿಟಿಯಿಂದ ಕೂಡಿರ್ಲಿ. ನಿಮ್ಮ ದಿನ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ಲಿ. ಇದೇ ವಿಷಯದ ಜೊತೆಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಇಟ್ ಮೀನ್ಸ್ ಅ ಲಾಟ್. ನಿಜಕ್ಕೂ
ದಿ ಶಿರಾ ಕಮ್ಯುನಿಟಿ, ಬಿಗ್ ಥ್ಯಾಂಕ್ ಯು.